ಹರಃ ಓಂ ತತ್ಸತ್ಪರಬ್ರಹ್ಮಣೇ ನಮಃ. ಶ್ರೀ ಗಣಪತಿ ಶಾರದಾ ಶ್ರೀ ಗುರುಭ್ಯೋ ನಮಃ. ಶ್ರೀ ಸದ್ಗುರು ಸಿದ್ಧಲಿಂಗಯತಿವರೇಣ್ಯನಂ ಭಾಸುರಯೋಗಿ ಕುಲತಿಲಕನಂ ಪಾಶಾಷ್ಟಕದಿಂ ಕುದಿವನರರುದ್ಧರಿಪನಂ ಸೋಸುತಿಹ ಮಾನಸ್ವದಿಂ ಭಜಿಪೇನ ಭಜಿಪೇನ ಭಜಿಪೇನ. ಜೈ ಮಂಗಲಂ ಜೈ ನಮಃ ಪಾರ್ವತಿಪತಯೇ ಶಿವ ಹರ ಹರ ಮಹಾದೇವ. राजाधिराज सद्गुरुनाथ सिद्धलिंगेश्वर महाराज की जय. साधु संत महाराज की जय. श्री गुरुदेव दत्त दत्त अवधूत. परम पूज्यरतकंथ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಆಗಿರ್ತಕ್ಕಂಥ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸುದ್ರವರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತಾನಂತ ಕೋಟಿ ದೀರ್ಘದಂತ ಪ್ರಣಾಮ ಸಮರ್ಪಿಸಿ ಹಾಗೂ ಪರಮ ಪೂಜ್ಯರಿರ್ತಕ್ಕಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮದ್ ಆದಿ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸುದ್ರವರ ನಂದೀಶ್ವರಪುರದ ಪರ ಮಧುರ ಖಂಡಿಯ ಕಮರಿ ಮಠದಲ್ಲಿ ಪ್ರತಿ ವರ್ಷದಂತೆ ಸುದೂರ್ವರ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪಿತಕ್ಕಂಥ ಮಹತ್ವದಕ್ಕಂಥ ಗ್ರಂಥವನ್ನು ಶ್ರವಣ ಮರಣ ನಿಧ್ಯಾಸನ ಮಾಡಿ ಉದ್ಧಾರವಾಗಿ ಬಂದಿರತಕ್ಕಂಥ ಸರ್ವ ಸದ್ಭಕ್ತರ ಸುದೂರಕ್ಕೆ ಸಾಕ್ಷಿಪದ ಬೆಳಗುವ ಆ ಸಚ್ಚಿದಾನಂದ ಘನ ಪರಪಂಸಕ್ಕೂ ಮನವಾರಿ ನಮಿಸಿ ಪರಮ ಪೂಜ್ಯರಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸುದ್ರವರ ನಂದೀಶ್ವರಪುರದ ಶ್ರೀ ಕ್ಷೇತ್ರದಲ್ಲಿ ಯಾವ ಶ್ರಾವಣ ಮಾಸದ ಈ ಶುಭ ಸಮಯದಲ್ಲಿ ಸದ್ಗುರುವರ ಚರಿತ್ರೆ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪಿತಕ್ಕಂಥ ಮೊದಲಿರ್ತಕ್ಕಂಥ ಸದ್ಗುರುವರ ದಿವ್ಯ ಜೀವನ ಚರಿತ್ರೆ ನಾವು ಶ್ರವಣ ಮಾಡ್ತಕ್ಕಂಥ ಹೇಳ್ತಾ ಇದ್ದೀವಿ. ಅದರಲ್ಲಿ 9ನೇ ಭಾಗದ ವಿಷಯ ನಾವು ಶ್ರವಣ ಮಾಡ್ತಕ್ಕಂಥ ಹೇಳ್ತಾ ಇದ್ದೀವಿ. ಆದ್ಮೇಲೆ ಇವತ್ತಿನ ಅಧ್ಯಾಯ ಎಷ್ಟನೇದಾದರೆ 14ನೇ ಅಧ್ಯಾಯ. ಸದ್ಗುರುವರ ಜೊತೆಗೆ ಸಾಗೋಣ. ಬರ್ತಿರಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ. ಪ್ರವಾಸ ಮಾಡೋಣ ನಾವನ್ನೆಲ್ಲ ಸದ್ಗುರು ಎಲ್ಲಿದ್ದರೆ ಸಾಗೋಣ ಆನಂದವಾಗಿ. ಬರ್ತಾ ಇದ್ರೆಲ್ಲ ಪ್ರವಾಸಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತು ಮೇಘರಾಜ ಬಂದು ಹೊರಭಾಗದ ಯಾರು ಕೂಡ್ಲಿಕ್ಕೆ ಹೋಗ್ಬೇಡ್ರಿ, ಮನೆಯೊಳಗೆ ಅಲ್ಲೇ ಇರಿ. ಕೆಲವರು ಇಲ್ಲಿ ಬರ್ರಿ ಅಂತ ಹೇಳಿ ಹೇಗೆ ಅದಕ್ಕೆ ಸ್ವಲ್ಪ ಜನರಿಗೆ ಕ್ಲೇಶ ಅದ. ಇರಲಿ, ಒಳ್ಳೆಯದಾಗಲಿ. ಯಾರು ಇದ್ದೀರಿ ಅವ್ರ ಪಕ್ಕ ಕೇಳ್ಕೊಡ್ರಿ. ಯಾರು ಬಂದಿರೋಲ್ಲ ನೀವು ಹೇಳಿಬಿಡ್ರಿ, ಮುಗಿತು. ಬರೋದವ್ರಿಗೆ ಹೇಳ್ರಿ, ಬಂದವ್ರಿಗೆ ಕೇಳ್ರಿ. ಆದಮೇಲೆ ಪರಮ ಪೂಜ್ಯರಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠರ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುವರ ಯಾವ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತಾಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಸದ್ಗುರುವರ ಚರಿತ್ರೆ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪಿತಕ್ಕಂಥ ಗ್ರಂಥದ 9ನೇ ಭಾಗದ 14ನೇ ಅಧ್ಯಾಯದ ವಿಷಯ ನಾವನ್ನೆಲ್ಲ ನೋಡೋಣಂತೆ. ಶ್ರವಣ ಮಾಡಿರಿ, ಮನನ ಮಾಡಿರಿ, ನಿಧ್ಯಾಸನ ಮಾಡಿ. ಶ್ರವಣ ಅಂದರೆ ಕೇಳುವುದು, ಮನನ ಅಂದರೆ ಪುನಃ ಚಿಂತನೆ ಮಾಡುವುದು, ನಿಧಿಧ್ಯಾಸ ಅಂದರೆ ಯಾವುದನ್ನು ಶ್ರವಣ ಮಾಡೀವಿ ಗಟ್ಟಿಯಾಗಿ ನಮ್ಮ ಹೃದಯ ಉಳಿಸ್ಕೊಳ್ತಕ್ಕಂಥದ್ದು. ಹೀಗೆ ಆ ಕಾರ್ಯ ತೊಡುವಂತೆ ಸದ್ಗುರು ಅನುಗ್ರಹ ಮಾಡಲಿ.
ಪರಮ ಪೂಜ್ಯರಿರ್ತಕ್ಕಂಥ ಶ್ರೀ ಬ್ರಹ್ಮೇಶ್ವರ ಶ್ರೀ ವಿಜಯಗುರು ಶ್ರೀ 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 ಸಿದ್ಧಲಿಂಗೇಶ್ವರದವರು ಇವತ್ತು ಕೂಡ ಇಲ್ಲಿ ತೆರೆದ ಮಹಾರಾಷ್ಟ್ರ ರಾಜ್ಯದ ಉಮ್ರಾಣಿಯ ಚಿಕ್ಕ ಪ್ರಾಂತದ ಹಿರೇಹಳ್ಳದ ಬಿಲ್ಲವನದಲ್ಲಿ ವಾಸ ಮಾಡಿದ್ದಾರೆ. ಆದಮೇಲೆ ಅನೇಕ ಜನರು ಬರ್ತಾ ಇದ್ದಾರೆ. ದಾಸೋಹ ನಡೀತದೆ. ಯಾವಾಗ ದಾಸೋಹ ಅನೇಕ ಸಾವಿರಾರು ಜನರು ಪ್ರಸಾರ ಮಾಡ್ತಾರೆ ಮಠದಲ್ಲಿ. ಪಶು ಪಕ್ಷಿ ಪ್ರಾಣಿಗಳು ಅವು ಕೂಡ ಪ್ರಸಾರ ಮಾಡ್ತಾ ಇದ್ದಾರೆ. ಅಲ್ಲಿ ಗುರು ಸನ್ನಿಧಿ ಭಾಳ ಆನಂದವಾಗಿರ್ತಕ್ಕಂಥದ್ದು, ಭಾಳ ಸಂತೋಷ. ಎಷ್ಟು ಜನ ಬರ್ತಾಯಿದ್ರು, ಭಾಳಷ್ಟು ಜನ ಬರ್ತಾಯಿದ್ರು. ಅಲ್ಲೆಲ್ಲ ಸ್ನಾನ ಮಾಡಿಕೊಂಡು ಪರ್ವತದ ಮೇಲುಭಾಗ ಹೋಗಿ ತಮ್ಮ ಬಟ್ಟೆಯನ್ನೆಲ್ಲ ಈಗ ಗಾಳಿ ಅದೆಲ್ಲ ಸ್ವಲ್ಪ ಬಟ್ಟೆ ಆಗಲಿ ಸ್ವಚ್ಛ ಆಗಲಿ ಅಂತ ಅವು ತೊಯ್ದಿರ್ತಕ್ಕಂಥ ತೇವಾಂಶ ಹೋಲಿ ತೊಗೊಂಡು ಹಾಕಿದ್ರೆ ಪರ್ವತದಲ್ಲಿ ಎಲ್ಲ ಕಡೆ ಈ ಬಟ್ಟೆಗಳು ಬೇರೆ ಬೇರೆ ಬಟ್ಟೆ ಹಾಕ್ತಾರೆ. ಗಿಡ ಕಟ್ಟಿದಾಗ ಕೆಳಗೆ ಹಾಕಿದ ಪರಪರಿ ಕಟ್ಟಿದಾಗ ನೋಡಲಿಕ್ಕೆ ಬೇರೆ ಬೇರೆ ಬಣ್ಣಗಳು ಕೂಡಿ ಅದು ಭಾಳಷ್ಟು ಚೆಂದ ಕಾಣ್ತಾಯಿತ್ತು. ಅಷ್ಟು ಜನರು ಬರ್ತಾಯಿದ್ರು, ಹೋಗ್ತಾಯಿದ್ರು. ಮುಂದೆಲ್ಲ ಶಾಸ್ತ್ರ ಪುರಾಣ ಪ್ರವಚನ ಭಜನೆ ಕೀರ್ತನೆ ಎಲ್ಲ ಆನಂದವಾಗಿ ನಡೀತಾ ಇತ್ತು ರೀ. ಒಬ್ಬ ಸೂರ್ಯ ನಾರಾಯಣ ಉದಯಿಸಿದ್ರೆ ಸಾಕು, ತನ್ನಿಂದ ತಾನ ಕೆಸರು ಒಣಗ್ತದೆ. ಕೆಸರು ಒಣಗಿ ಹೋಗ್ಬಿಡ್ತದೆ ಸೂರ್ಯ ಉದಯಿಸಿದ್ರೆ. ಈ ಕೆಸರೇ ನೀನು ಒಣಗು ಅಂತ ಹೇಳಿದ್ರೆ ಸೂರ್ಯನಾರಾಯಣ ಕಮಲ ಅರಳುತ್ತದೆ. ಕಮಲ ಏನ್ಬಿಡ್ತದೆ? ಕಮಲ ಅರಳುತ್ತದೆ. ಕೆಸರು ಒಣಗುತ್ತದೆ, ಮೇಣ ಕರಗುತ್ತದೆ. ಮೇಣ ಕರಗಿಬಿಡ್ತದೆ, ಮೇಣ ಕರಗುತ್ತದೆ, ಕೆಸರು ಒಣಗ್ತದೆ. ಕಮಲ ಅರಳುತ್ತದೆ, ನೈದಿಲೆ ಮುದುಡ್ತದೆ. ನೈದಿಲೆ ಅಂತಕ್ಕಂಥ ಅದು ರಾತ್ರಿ ಅರಳತಕ್ಕಂಥ ನೀಲು ಕಮಲ ಅದು ಮುದುಡಿ ಹೋಗ್ಬಿಡ್ತದೆ. ಯಾವ ನವಿಲುಗಳು ಕೋಗಿಲೆಗಳು ಹೊರಬಾಗಿ ಬರ್ತಾವೆ, ಕಣ್ಕಪ್ಪಲೆಗಳು, ಆಮೇಲೆ ಮತ್ತು ಇರ್ತಾವೆ ದೊಡ್ಡ ಪಕ್ಷಿಗಳು. ಎಂಥವ್ರಿಗೆ ತೊಗಲು ಬಾವರಿಗಳು, ಅವೆಲ್ಲ ಒಳಗೆ ಹೋಗ್ತವೆ. ಗೂಗಿಗಳು ಒಳಗೆ ಹೋಗ್ತವೆ. ಯಾವ ಏನು ಹೇಳಿಲ್ಲ, ದೇವರು ಕೇವಲ ಉದಯಿಸಿರಿಟ್ಟಾಯಿತು. ಸನ್ನಿಧಿ ಪ್ರಭಾತ. ಹೀಗೆ ಸದೃಢ ಆ ಆಶ್ರಮದಲ್ಲಿರುವಾಗ ಎಲ್ಲರೂ ಕೂಡ ಆನಂದದ ಕರ್ಮ ಕಾಡ್ದವ್ರು ಕರ್ಮ ಆಚರಣೆ ಮಾಡ್ತಾರೆ. ಅಂದ್ರೆ ಯಜ್ಞಾಗಾದಿ ಮಾಡ್ತಕ್ಕಂಥವ್ರು ಇರ್ತಾರೆ. ಉಪಾಸನ ಕಾಡ್ದವ್ರು ನಾಮಸ್ ಮಾಡ್ತಕ್ಕಂಥವ್ರು ಆಗ್ತಾ ಇದ್ದಾರೆ. ಜ್ಞಾನ ಕಾಡ್ದವ್ರು ಅಧ್ಯಾತ್ಮ ಗ್ರಂಥಗಳು ಅಧ್ಯಯನ ಮಾಡ್ತಕ್ಕಂಥವ್ರು ಆಗ್ತಾರೆ. ಗುರುವಿಂದ ಶಾಸ್ತ್ರ ಪುರಾಣ ಪ್ರವಚನ ಮಾಡ್ತಾರೆ. ಯಾರು ಆಕಳಿಸೋರು ಆಕಳಿಸ್ತಿರ್ತಾರೆ, ಕೂತ್ಕೊಂಡು ನೋಡುವವ್ರು ನೋಡ್ತಿರ್ತಾರೆ, ಹೇಳುವವ್ರು ಹೇಳ್ತಾರೆ, ಕೂಡೋರು ಎಲ್ಲ ಆನಂದ. ಕೊರತೆ ಬರ್ತದೆ. ಕೊರತೆ ಆಗದಂತೆ ಎಲ್ಲ ಥರ ಯಾರ್ಯಾರು ಏನು ಮಾಡಿದ್ರೆ ನಾವು ವೀಡಿಯೋದಾಗೆಲ್ಲ ಬರ್ತಿರ್ತಾವೆ. ಏನು ಸಿದ್ಧಿ ಮಾಡ್ಲಿಕ್ಕೆ ಹೋಗ್ಬಿಟ್ಟು ನೋಡಿ ಎಲ್ಲ ಸಿಗ್ತಿರ್ತೀರಿ. ಯೂಟ್ಯೂಬಾಗ ಹೋಗ್ತಿರ್ತಾವೆ ಎಲ್ಲ ಯಾರ್ಯಾರು ಎಷ್ಟೆಷ್ಟು ಕಾಳಜಿ ಮಾಡಿದ್ರು ಏನು ಮಾಡಿದ್ರು ಬರ್ತದೆ. ಅಧ್ಯಾತ್ಮವನ್ನು ಶ್ರವಣ ಮಾಡುವಾಗ ಬೇಜಾರು ಮಾಡೋದು. ಹನುಮಂತನ ವಿಡಿಯೋ ಹೇಳೋದು ಜಾತ್ರೆ ಇದ್ದು ಅಕಸ್ಮಾತ್ ಮತ್ತು ಬೇರೆ ಜಾತ್ರೆ ಇದ್ರೆ ಗೀಗ ಹಾಡ್ತಿದ್ರೆ ಮೇಲ್ವಾಗ ಚುರುಮರಿ ಹೋಯ್ ಅಂತ ಸೀರೆ ಶಿವಳು ಹಾಕಿ ಅವ್ರದ್ದು ಜಿದ್ದಾಡ್ತಿರ್ತಾರ್ರಿ. ಅಂತ ನಿದ್ದೆ ಅಂತ ಹೇಳೋಣ ಅಲ್ಲಿ ಬರ್ತಾರೆ. ಇದನ್ನು ಏನೊಂದು ಪದ್ಯ ಹೇಳ್ತಾರೆ, ಬೈತಾರೆ ಮಹಾತ್ಮ. ಅವಲೋಕದ ಭಕ್ತಿಯೋ ಅಂದರೆ ಹುಷಾರಾಗಿರುತ್ತೆ. ಬೈದಾರ ಮಹಾತ್ಮರು ಹುಷಾರಾಗಿದ್ರೆ ಎಲ್ಲರೂ ತೊಗೊಂಡು ಅವಲೋಕದ ಭಕ್ತಿಯೋ ಇದಕ್ಕಾವಲೋಕದ ಮುಕ್ತಿಯೋ ಭಾವದೊಳು ಪರಿಶುದ್ಧವಿಲ್ಲದ ಅವ ಪರಿಯ ವಿರಕ್ತಿಯೋ ಅವಲೋಕದ ಭಕ್ತಿಯೋ ಅಂತ ಬೈದಾರೆ. ಆಮೇಲೆ ಇನ್ನೂ ಕೂಡ ಮುಂದೆ ಹೋಗಿ ಬೇರೆ ಹೇಳ್ತಾರೆ. ಭಕ್ತಿ ಅಂತ ಬೇಕು, ವಿರಕ್ತಿ ಬೇಕು, ವೈರಾಗ್ಯ ಬೇಕು, ಚೆನ್ನಾಗಿರ್ತಕ್ಕಂಥ ಇರ್ಬೇಕು ಅಂತ ಹೇಳಿದರು. ಇದ್ರ ಮುಂದೆ ಬೇರೆ ಹೇಳಿದ್ರು. ಅಂದ್ರೆ ಪರಮಾರ್ಥಕ್ಕೆ ಹೋಗುವಾಗ ಹೇಗಿರ್ತದೆ ಮತ್ತು ಸಿಕ್ಕಲ್ಲಿ ಹೋಗುವಾಗ ಹೇಗಿರ್ತದೆ ಮನಸ್ಸು. ಒಂದು ಮನುಷ್ಯನ ಧರ್ಮ ಏನು ಮತ್ತು ನೀವೇನು ಮಾಡಬೇಕು ಅದನ್ನು ಮೀರಿ ಬರಬೇಕಲ್ಲ. ಜಯಶಾಲೆ ಬರ್ಬೇಕು. ಕರಡಿ ಜೋಡಿ ಕುಸ್ತಿ ಹಿಡಿದಿರಂದ್ರೆ ನೀವು ಸಾದಾ ಮಾಡಿ ಸುಮ್ಮನೆ ನೀವು ಕೊಂದಬಿಡ್ತದೆ. ನೀವು ಸಂಸಾರ ಕರಡಿದು ಅದಕ್ಕೆ ಸಿಕ್ಕು ಒದ್ದಾಡಿದ ಗತಿ ಇರುತ್ತೆ. ಅದಕ್ಕಾಗಿ ಅದನ್ನು ಸೋಲಿಸಿ ನೀವು ಬರಬೇಕು, ಜಯಶಾಲೆ ಬರಬೇಕಲ್ಲ. ಅದ್ರೊಳಗೆ ಸ್ವಲ್ಪ ಮಾತರು ಸ್ವಲ್ಪ ಬಿರುಸು ಬೈದಾರೆ. ಏನಂದ್ರೆ ಅಲ್ಲೇನು ಪದ್ಯ ಹೇಳ್ತಾರೆ, ನಾಗಶಯನನ ಗುಡಿಗೆ ಬಾರೆನಲಾಗತಿರಲದು ಎನ್ನುವೆ. ನಾಗಶಯನನ ವಿಷ್ಣು ಪರಮಾತ್ಮ ಮಲಗಿರ್ತಾರೆ, ಅದರ ಮೇಲೆ ಮಲ್ಕೊಳ್ತಾರೆ. ನಾಗಶಯನನ ಗುಡಿಗೆ ಬಾರೆನ ಲಾಗತಿರಲದು ಎನ್ನುವೆ. ಮನುಷ್ಯ ಹೇಗಿರ್ತದೆ ಅಂತ ಹೇಳ್ತಾರೆ. ಸುಮಾರು ಜನರು ಸಂಘ ಇದ್ರೆ, ಸತ್ಸಂಗ ಇಲ್ಲದೆ ಬೇರೆ ಬೇರೆ ಹೋಗಿದ್ರೆ ಅವ್ರ ಮನಸ್ಸು ಪರಮಾರ್ಥ ಬರೋದಿಲ್ಲ.
ನಾಗಶಯನನ ಗುಡಿಗೆ ಬಾರೆನೆ ಲಾಗುತ್ತಿರಲದು ಎನ್ನುವೆ ಸೂಳೆಯರ ಕುಣಿದಾಟಕ್ಕಾದರೆ ಶಾಲು ಜೋಡಿಗಳು ಒದಿಸುವೆ ಆವಲೋಕದ ಭಕ್ತಿಯೋ ಇದಕ್ಕಾವಲೋಕದ ಮುಕ್ತಿಯೋ ಭಾವದೊಳು ಪರಿಶುದ್ಧವಿಲ್ಲದೆ ಅವ ಪರಿಯ ವಿರಕ್ತಿಯೋ ಆವಲೋಕದ ಭಕ್ತಿಯೋ ಅಂದ್ರೆ ಪರಮಾತ್ಮನ ದೇವಸ್ಥಾನಕ್ಕೆ ಹೋಗಪ್ಪ. ಅವತ್ತು ಮಠದಲ್ಲಿ ಸದ್ಗುರುವರ ಸನ್ನಿಧಿಯಲ್ಲಿ ಸದ್ಗುರುವರ ಚರಿತ್ರೆ 2000 ದೇವರಿಗೆ ಕೂಡಿರ್ತಕ್ಕಂಥ ಚರಿತ್ರದ ಕೇಳೋಣ ಬರೀತಂದ್ರೆ ಆ ಮನಸ್ಸು ಮತ್ತೊಂದು ಮನಸ್ಸು ಬೇರೆ ಬಂದು ಅದೇನು ಮಾಡ್ತೀಪ್ಪ ನಡ್ರು ಎಷ್ಟು ಲೈಟ್ ಆಗಿರ್ತದೆ, ಎಷ್ಟು ಚಂದ ಇರ್ತದೆ, ಎಷ್ಟು ಚಲೋ ಇರ್ತದೆ, ಹೊರಗೆ ಬೋರ್ಡ್ ಹಾಕಿರ್ತಾರೆ ಬೇಕಾಗ್ತದೆ ಜೋರಿ ಒಳಗೆ ತಾನು ನಡೆದ್ರೆ ದಾಬಾಕ್ ಹೋಗಿ ನಡ್ರಿ ಮ್ಯಾಲ ಬಂದು ದಪ್ಪ ಬೀಳ್ತನಕ ಬಡಿಸ್ಕೊಂಡು ಬರ್ಬೋದು ನಡ್ರಿ ಸೇವೆ ಮಾಡಿರ್ತಾರೆ ಅಲ್ಲಿ ಹೋಗೋನು ಇಲ್ಲಿ ಮಠಕ್ಕೆ ಹೋಗಿ ಏನು ಮಾಡ್ತೀರಿ ಅಂದ್ರೆ ಹೀಗಾಗ್ತದೆ ಅಂತ ಹೇಳ್ತಾರೆ. ಅಲ್ಲಿ ಬೈದೇಣ ಯಾರು ನಾಗಶೇನನ ಗುಡಿಗೆ ಬಾರಿನಲ್ಲಿ ಆಗುತ್ತಿರಲದು ಎನ್ನುವೆ ಪರಮಾತ್ಮ ದೇವಸ್ಥಾನಕ್ಕೆ ವಿಷ್ಣು ಪರಮಾತ್ಮ ದೇವಸ್ಥಾನಕ್ಕೆ ಹೋಗೋದಂದ್ರೆ ಆಗೋದಿಲ್ಲ ಹೇಳಿದ್ರೆ ಸೂಳಿಯರ ಕುಣಿದಾಟಕ್ಕಾದರೆ ಶಾಲು ಜೋಡು ಶಾಲು ಹೊದಿಸಿ ಶಿಳ್ಳು ಹಾಕಿ ಹೌದು ಕುಡಿ ಚಲೋ ನೃತ್ಯ ಮಾಡು ಜಗದಾಡ ತಗೊಂಡು ಹೇಳಿ ಗೊತ್ತಿಲ್ಲ ಯಾವ ಲೋಕದ ಭಕ್ತಿಯೋ ಇದಕ್ಕೆ ಯಾವ ಲೋಕದ ಮುಕ್ತಿ ಅಂತ ಅದಕ್ಕೆ ಯಾವ ಲೋಕದ ಭಕ್ತಿ ಇದು ಯಾವ ಲೋಕದ ಮುಕ್ತಿ ಇದು ಅಂತಕೊಂಡು ಇನ್ನೇನು ಬೈದಾರ ಮಾತ್ಮರು ಬೈದಾರ. ಇದು ಹೇಳೋ ಬಿರುಸು ಅನ್ಸೋದು ವಿಡಿಯೋದೊಳಗೆ ಕೇಳೋರಿಗೆ ಬಿರುಸು ಅನ್ಸೋದು ಆದ್ರೆ ಇದ್ರೊಳಗೆ ಇರ್ತಕ್ಕಂಥ ಮರ್ಮ ಎಂತದಂದ್ರೆ ಪರಮಾರ್ಥ ಇರ್ತಕ್ಕಂಥ ಆತಂಕಗಳು ಎಷ್ಟಿರ್ತಾವೆ ಆದರೆ ಮೀರಿ ಬರಬೇಕಾದ್ರೆ ಏನು ಮಾಡ್ಕೊಳೋದು ತಿಳ್ಕೊಳ್ಳೋ ಉದ್ದೇಶ ಇಟ್ಕೊಂಡು ನಾನು ಹೇಳ್ತೇನೆ. ಅದಕ್ಕೆ ಪರಮಾರ್ಥಕ್ಕಿದ್ದಾಗ ಒಮ್ಮೆ ನಿದ್ರೆ ಬರ್ತದೆ, ಆಕಳಿಗೆ ಬರ್ತದೆ, ತೂಳಿಗೆ ಬರ್ತದೆ, ಬಕ್ಕಬರಿಗೆ ಬರ್ತದೆ, ಗೋರಿಕೆ ಬರ್ತದೆ, ಅಲ್ಲೇ ಶ್ವಾಸ ಅಲ್ಲೇ ಬಂದು ಮನ್ಕೊಂಡಾಗ ಯಮರಾಜ ಒಂದು ಎಳ್ಕೊಂಡು ಹೋದ್ರು ಅಂದ್ರೆ ಏನು ಮಾಡೋದು. ಅದಕ್ಕೆ ಹುಷಾರಾಗಿ ಇದ್ಕೊಂಡು ಅಧ್ಯಾತ್ಮ ಚಿಂತನೆ ಮಾಡ್ತಾರೆ ಚೆನ್ನಾಗಿರ್ತದೆ. ಆದಮೇಲೆ ಸದ್ಗುರುವರ ಸ್ತ್ರೀ ಕ್ಷೇತ್ರ ನಾವು ಕೂಡ ತರೋಣಂತ ಸದ್ಗುರು ಸ್ತ್ರೀ ಕ್ಷೇತ್ರ ಎಲ್ಲಿದ್ದಾರಪ್ಪ ಅವ್ರು ಎಲ್ಲಿದ್ದಾರೆ ಸಿಂಧೂರ ಆಶ್ರಮ ಬಿಲ್ವರಲ್ಲಿ ವಾಸ ಮಾಡ್ತಾಯಿದ್ದಾರೆ. ಒಬ್ಬೊಬ್ಬರಿಗೆ ಇರ್ತದೆ ಅನೇಕ ಜನ ಮಹಾತ್ಮರು ಬರ್ತಾಯಿದ್ರು, ಶರಣರು ಬರ್ತಾಯಿದ್ರು, ಸಂತರು ಬರ್ತಾಯಿದ್ರು, ಭಾಳ ಆನಂದವಾಗಿ ನಡೀತಾಯಿತ್ತು. ಒಬ್ಬೊಬ್ಬರಿಗೆ ಈ ಜಗತ್ತಿನೊಳಗೆ ಒಳ್ಳೆಯದು ಮಾಡಲಿಕ್ಕೆ ಆಗೋದಿಲ್ಲ ರೀ. ಏನಾಗೋದಿಲ್ಲ ಒಳ್ಳೆಯದನ್ನು ಮಾಡಲಿಕ್ಕೆ ಆಗೋದಿಲ್ಲ. ಒಬ್ಬೊಬ್ಬರಿಗೆ ಒಳ್ಳೆಯದು ಮಾಡೋದು ಯಾರಾದರೂ ಮಾಡಿದ್ರೆ ಅದನ್ನು ನೋಡಲಿಕ್ಕೂ ಕೂಡ ಆಗೋದು ಭಾಳ ಕೆಟ್ಟದು. ಅದಕ್ಕೆ ಅಕ್ಬರ್ ಬಾದಶಾಹನ ಸನ್ನಿಧಿ ಒಳಗೆ ಬೀರ್ಬಲ್ ಇರ್ತಾಯಿದ್ರು. ಒಂದು ದಿವಸ ಬೀರ್ಬಲ್ ಅಕ್ಬರ್ ಬಾದಶಾಹ ಕೇಳಿದ್ರು, ಬೀರ್ಬಲ್ಲ ಹೇಳ್ರಿ ಏನು ರೀ ನೋಡು ಎಲ್ಲರ ಕೈ ಒಳಗೆ ನೋಡು ತಲೆಯೊಳಗೆ ಎಲ್ಲರಿಗೆ ರೋಮಗಳ ತಲೆಯೊಳಗೆ ಕೇಶಗಳದ ಕೈ ಒಳಗೆ ಇತ್ತ ಎಲ್ಲ ಬೇರೆ ಕಡೆ ಇತ್ತ ಎಲ್ಲ ಮತ್ತು ಸಣ್ಣ ಸಣ್ಣ ರೋಮಗಳವ ಕೂದಲುಗಳವ. ಈ ಅಂಗೈ ಒಳಗೆ ಕೂದಲಿಲ್ಲ ಎದಕ್ಕೆ ಏನು ಕಾರಣ ಕೂದಲಿಲ್ಲಪ್ಪ ಅಂತ ಕೇಳ್ತೀರಿ. ಬೀರ್ಬಲ್ ಕೇಳ್ರಿ ಯಾಕೆ ಕೇಳ್ರಿ ಅಕ್ಬರ್ ನೋಡ್ಕೊರಿ ಕೈ ಅದಾವ್ರಿ ಕೂದಿದ್ರು ಅದಾವ ನೋಡಿ ನೋಡಿ ಸಂಶಯ ಇದ್ದಾವ ನೋಡ್ಕೊ ಕೈ ಒಳಗೆ ಕೂದಲ ಎರಡೂ ಕೈ ಒಳಗೆ ಕೂದಲಿಲ್ಲ, ಎಲ್ಲ ಕಡೆ ಕೂದಲದಾವ, ರೋಮಗಳದಾವ. ಈ ಕೂದಲಲ್ಲಿ ರೋಮ ಅಂತಾರೆ, ರೋಮಗಳಂತ. ತಲೆಯೊಳಗೆ ಇದ್ರೆ ಕೇಶ್ ಅಂತ. ಇಲ್ಲಿ ಎರಡೂ ಕೈ ಒಳಗೆ ಕೂದಲುಗಳಿಲ್ಲ ಅಂದ್ರೆ ರೋಮಗಳಿಲ್ಲ. ಏಕಿಲ್ಲ ಅಂತ ಹೇಳಿ ಕೇಳ್ತಾರೆ. ಯಾರು ಕೇಳಿದ್ರಿ? ಯಾರು ಕೇಳಿದ್ರು? ಅಕ್ಬರ್ ಬಾದಶಾಹ ಕೇಳಿದ್ರು. ಯಾರನ್ನ ಕೇಳಿದ್ರಿ? ಬೀರ್ಬಲ್ ಕೇಳಿದ್ರು. ಬೀರ್ಬಲ್ ಅಂದರೆ ಅದು ಅವ್ರನ್ನ ಕೇಳಿದ್ರು, ನಿನ್ನ ಕೈ ಒಳಗೆ ಎದಕ್ಕಿಲ್ಲ? ಎಲ್ಲ ಕೈ ನಿನ್ನ ಕೈ ಒಳಗೆ ಎಲ್ಲ ಕೈ ಎಲ್ಲ ನಿನ್ನ ಕೈ ಇಲ್ಲ ಎದಕ್ಕೆ ಅಂತ ಹೇಳಿದ್ರು. ಅವ್ರ ಕೈ ಒಳಗೆ ನೋಡಿ ಹೇಳಿದ್ರಿ, ಮಹಾರಾಜರೇ ನಿಮ್ಮಿಂದ ದಿನಾಲು ದಾನವನ್ನು ತೆಗೆದುಕೊಂಡು ಪೈಸಾ ಬಂಗಾರದ ನಾಣ್ಯವನ್ನು ತೆಗೆದುಕೊಂಡು ಈಗ ದಿನಾಲು ಈಗ ದಂಗೆ ಸ್ಪರ್ಶ ಆಗಿ ರೊಕ್ಕ ತರದ ಹಣ ತರದ ಕೈ ಒಳಗೆ ಏನಾಗಿಲ್ಲ ರೀ ದೊಡ್ಡ ಬಿದ್ದ ಕೂದಲಿದ್ದಿಲ್ಲ ರೀ, ರೋಮಗಳು ಬಂದಿಲ್ಲ. ಹೋಗ್ಲಿಂದ ಹಾಗಾಯಿತು. ಮತ್ತು ನಾನು ಕೈ ಒಳಗೆಲ್ಲ ಆಯ್ತು. ನೀವು ಕೊಟ್ರಿ, ನೀವು ಕೊಟ್ಟರೆ ನಿಮಗೆಲ್ಲ ತೊಗೊಂಡು ನನಗೆಲ್ಲ. ಅವರು ಬಾದಶಾಹ ಅಂದ್ರಿ ಹೌದು. ಮತ್ತು ಈ ಜನರ ಕೈ ಒಳಗೆ ನೋಡ್ರಪ್ಪ ಯಾರ ಕೈ ಅದಾವ ಕೂದಲು
ಹೆಣ್ಮಕ್ಳು ಗಂಡ್ಮಕ್ಳು ನೋಡಿದ್ರು ಹುಡುಗರು ದೊಡ್ಡವರು ಯಾರ ಕೈ ಒಳಗೆ ಅವ್ರ ಕೈ ಒಳಗೆ ಕೂದಲಿಲ್ಲ ಅಲ್ಲೇ ಕಿಲ್ಲ ರೂಮ್ಗಳು ಅಲ್ಲೇ ಕೂತಿಲ್ಲ. ಅವ್ರದ್ರಿ ಬೀರ್ಬಲ ಇದು ಸಮಯ ಪ್ರಜ್ಞೆ ಅಂತಾರೆ, ಸಮಯ ಪ್ರಜ್ಞೆ. ಉತ್ತರ ಹೇಳೋ ಕೇಳ್ಕೊಳ್ಳಿ ನೋಡ್ರಿ, ನೀವು ಹಣವನ್ನು ಕೊಟ್ಟು 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 ನಿಮ್ಮ ಕೈ ಒಳಗಿನ ಕೂದಲು ಹೋಗ್ಬಿಟ್ಟು ನನ್ನ ಕೈ ಒಳಗೆ ಕೊಟ್ಟಿರ್ತಕ್ಕಂಥ ಹಣವನ್ನು ತೆಗೆದುಕೊಂಡು ದಿನಾಲು ತೆಗೆದು ನನ್ನ ಕೈ ಹೋಗ್ಬಿಟ್ಟು ಇವ್ರು ಕೂತಾರ ನೋಡ್ರಿ ಎಲ್ಲರೂ. ನೀವು ಕೊಡೋದು ನಾವು ತೆಗೆದುಕೊಳ್ಳೋದು ನೋಡಿ ಹೊಟ್ಟೆ ಕೆಲಸ ಮಾಡಿ ಕೈ ಗಸ 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 ತಿಕ್ಕಿ 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 ಇವ್ರ ಕೈಯಾರು ಏನಾಗಿರೋ ಕೂದಲು ಹೋಗ್ಬಿಟ್ಟವ್ರಿ. ಇದು ನೋಡಿ ಹೊಟ್ಟೆ ಕೆಲಸ ಮಾಡ್ರಿ. ಅವ್ರಿಗೆ ಯಾಕೆ ಕೊಡ್ತಾರೆ ಜನ, ನಮಗೆ ಕೊಟ್ಟಿಲ್ಲ. ಮತ್ತು ನಕ್ಕೋತ್ ಕೂತ್ರು ಸುಮ್ಮನೆ ಅದು ನಗಬೇಕಾಗಿತ್ತು. ದಿನಾರು ಏನು ಕೇಳ್ತಿದ್ರು, ನಕ್ಕೋತ್ ಮಾಡ್ಕೊತ ಇರ್ತಿದ್ರು, ಅಷ್ಟು ಇರ್ತಿದ್ರು. ಅಷ್ಟೆಲ್ಲ ಅಷ್ಟು ಕರೆಯೂ ಇರ್ತದೆ ಅಂದ್ರೆ ಅಭಿಪ್ರಾಯ ಅಂದರೆ ಆ ಹೊಟ್ಟೆ ಕಿಸ್ ಮಾಡ್ಕೊಂಡ್ರು ಈ ಜಗತ್ತಿನಲ್ಲಿ ಅದರ ಅರ್ಥ. ಈಗ ಸದೃಢ ಸ್ಥಳದಲ್ಲಿ ಅನೇಕ ಜನರು ಬರ್ತಾಯಿದ್ರು ಹೋಗ್ತಾಯಿದ್ರು. ಅದು ನೋಡಿ 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 ಒಂದು ಗೌಡ್ರ ಮನೆ, ಅದು ಅಣ್ಣಾ ಸಾಹೇಬ್ ಗೌಡ್ರು ಊರ ಹೆಸರು. ಅಣ್ಣಾ ಸಾಹೇಬ್ರ ಆ ಗೌಡ್ರ ಹೆಸರು, ಊರ ಹೆಸರು ಉಮ್ರಾಣಿ. ಅಲ್ಲೇ ಅವ್ರ ಗೌಡ್ರು ಅವ್ರ ಮನೆ ಮುಂದೆ ಆಯ್ತದ್ರಿ. ಎಲ್ಲಿ ಹೋಗಿದ್ರಪ್ಪ ಎಲ್ಲರೂ? ಅಲ್ಲಿ ಹಿರೇಹಳ್ಳದಲ್ಲಿ ಬಿಲ್ವನಕ್ಕೆ ಗುರುಗಳ ಸನ್ನಿಗೆ ಹೋಗ್ತಾ ಇದ್ದೀವಿ ರೀ. ಅವ್ರು ದಿನ ಹೋಗೋದು ಜನರು ಎಷ್ಟಾರು ಹೋಗ್ತಾರೆ, ಎಷ್ಟಾರು ಬರ್ತಾರೆ, ಎಷ್ಟಾರು ಹೋಗ್ತಾರೆ, ಎಷ್ಟಾರು ಬರ್ತಾರೆ. ಲೆಕ್ಕಪತ್ರ ಮಾಡ್ಕೋತ ಹೋದ್ರು. ಒಬ್ಬ ಬಂದ, 2 ಆಯಿತು, 3, ಸಂಜೆ ತನಕ 4, ಎಷ್ಟು ಕೊಡ್ತು, ಎಷ್ಟು ಬಂದ್ರೆ ಅಷ್ಟು ಬಂದು 400, 500, 600, 1000 ಜನ ದಿವಸ ಲೆಕ್ಕ ಮಾಡಿರೋದು. 2000, ಇದು 3000, ಇದು 1000 ಲೆಕ್ಕ ಮಾಡಿ ಸಾಕಾಗಿ ಹೊಟ್ಟಿಗೆ ಸನಿಸಿ ಇಷ್ಟು ಮಂದಿ ಹೋದಾರ ಅಲ್ಲಿ. ಸನ್ಯಾಸಿಗಳ ಸನ್ನಿಧಿ ಇದನ್ನೇನಾದರೂ ಮಾಡಿ ಬಿಡಿಸ್ಬೇಕು ಅಂತಂದು ಮನುಷ್ಯ ಏನು ಕಾರಣ ಹೇಳೋಣ. ತಾನು ಹೋಗ್ಬೇಕಾದ್ರೆ ಹೋಗೋದಾಯ್ತು, ತಾನು ಹೋಗಲಿಲ್ಲ ಅಂದರೆ ನೋಡ್ರಿ. ಒಬ್ಬ ಮನುಷ್ಯನಿಗೆ ಒಳ್ಳೆಯದನ್ನು ಮಾಡೋದು, ಚಲೋ ಮಾಡೋದು ಆಗಲಿಲ್ಲ ಅಂದ್ರೆ ಚಲೋ ಮಾಡ್ಬೇಕು. ಎಲ್ಲರೂ ಮನುಷ್ಯರು ಒಳ್ಳೇದು ಮಾಡಬೇಕು. ಮನುಷ್ಯಾಗಿ ಜನಿಸಿ ಬಂದಂಥ ಮನುಷ್ಯ ತರಬೇಕು, ಒಳ್ಳೇದು ಮಾಡಬೇಕು, ಎಲ್ಲರೂ ಒಳ್ಳೇದು ಮಾಡಬೇಕು. ಆದರೆ ಒಳ್ಳೇದು ಮಾಡೋದು ಯಾರಾದರೂ ಅಕಸ್ಮಾತ್ ಆಗಲಿಲ್ಲ ಅಂದ್ರೆ ಏನು ಮಾಡ್ಬೋದು? ಕೆಟ್ಟದ್ದನ್ನು ಯಾರೂ ಕೂಡ ಮಾಡಬಾರ್ದು, ಕೆಟ್ಟದ್ದು ಮಾಡಬಾರ್ದು. ಭಾಳ ಒಳ್ಳೆಯದು. ಆದರೆ ಅವನಿಗೆ ತಡಿಲಿಕ್ಕಾಗಲಿಲ್ಲ ರೀ. ಅದಕ್ಕೆ ಏನು ಮಾಡ್ತಾರ, ಇಷ್ಟು ಪ್ರಸಿದ್ಧ ಇರ್ತಕ್ಕಂಥ ಸನ್ಯಾಸಿ ಹೇಳಿದ್ರಲ್ಲ, ಇವರು ಪರೀಕ್ಷೆ ಮಾಡೇ ತೀರಬೇಕು ಅಂತಕೊಂಡು ಹೇಳಿ ದುಷ್ಟ ಭಾವ ಅವನಲ್ಲಿ ಬಂದುಬಿಡ್ತು. ದುಷ್ಟ ಭಾವ ಬಂದ ಆತ ಆ ದಾರಿಯಲ್ಲಿ ಸಾಕ್ತಕ್ಕಂಥವನಾಗ್ತಕ್ಕಂಥ. ಇನ್ನು ದುಷ್ಟ ಭಾವ ಇದ್ದವ್ರು ಹೇಗಿರ್ತಾರೆ ಅಂತಕ್ಕಂಥ ಕೂಡ ಅವ್ರು ಹೇಳ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಹೊಂದಿದ್ರು. ಒಮ್ಮೆ ಇದ್ದವರು ಜಗಜ್ಯೋತಿ ಬಸವೇಶ್ವರರು ಇಲ್ಲಿ ಒಟ್ಟಿಗೆ ಮಾಡಕತ್ತಲ್ಲ, ಯಾರು ಪಾಟೀಲ್ ಒಟ್ಟಿಗೆ ಮಾಡಕತ್ತಾರಲ್ಲ. ಇಲ್ಲಿ ಜಗಜ್ಯೋತಿ ಬಸವೇಶ್ವರ ವಿಷಯ ಬರ್ತದೆ. ಕಳಬೇಡ ಕೊಲಬೇಡ ಖುಷಿಯ ನುಡಿಯಲು ಬೇಡ. ಜಗಜ್ಯೋತಿ ಬಸವೇಶ್ವರ ಹೇಳ್ತಾರೆ, ಕಳಬೇಡ, ಕಳ್ಳತನವನ್ನು ಮಾಡಿಕೊಡೋದು ಮಾಡಬಾರ್ದು ಅಂತ. ಕಳ್ಳತನ ಮಾಡಬಾರ್ದು. ಮತ್ತು ಮಾಡಿದರೆ ಈಗ ನೋಡ್ಕೊತ ಈಗ ಕೊಡ್ಬಾರ್ದು. ಯಾಕಂದ್ರೆ ನೋಡ್ಕೊತ ಕೂತು ನೋಡ್ರಿ ಅಂತ ಮತ್ತೊಂದ್ರೆ ಅದು ನೋಡುವಾಗ ಇವನು ಇದ್ದ, ಬಹುಶಃ ರಾಜರು ಹೋಗಿ ಮತ್ತು ಹೇಳಿದಂದ್ರೆ ಮತ್ತು ಕಲ್ಬೋದ್ರಂದ್ರೆ ಅವರ ಸಂಘ ಅದಕ್ಕೆ ಹೇಗಿರ್ತಾರೆ, ಕೆಟ್ಟ ಬಂದಿದ್ರೆ ಬೆಂಕಿದ್ದಾಗತ್ರಿ ಅಗ್ನಿ. ಅಗ್ನಿಯನ್ನು ಅದು ಅಗ್ನಿ ಇರ್ತಲ್ಲ, ಪ್ರಜ್ವಲಿಸ್ತಕ್ಕಂಥ ಅಗ್ನಿ ಇರ್ತಲ್ಲ, ನಿಗಿನಿಕ್ಕಿ ಸಂತಿರ ಅಂಥದ್ದಿದ್ದಾಗ ಹೋಗಿ ಮುಟ್ಟಿ ಅಂದ್ರೆ ಕೈ ಮಾಡ್ತಾರೆ ಸುಡ್ತದೆ, ಮುಟ್ಟಬಾರ್ದು. ಇನ್ನು ಇವ್ರು ನೀರು ಹೊಡೆದ ಸ್ವಲ್ಪ ಏನು ಮಾಡ್ತಾರೆ, ಆರಿತಾರೆ. ಆಗ ಹೋಗಿ ಮುಟ್ರೆ ಕೈ ಏನಂತ ಹೇಳಿ ಮುಟ್ಟಿದ್ರೆ ಆಗ ಹೋಗಿ ಇದ್ದಲಿ ಮುಟ್ರೆ ಕೈ ಕಪ್ಪಾಕತಿ, ಚಲೋ ಇದ್ದಾಗ ಮುಟ್ರೆ ಕೈ ಸುಡ್ತತಿ. ಅದಕ್ಕೆ ಅಗ್ನಿಯನ್ನು ಏನು ಮಾಡ್ಬಾರ್ದ್ರಿ, ಅಗ್ನಿ ಇದ್ದಾಗ ಮುಟ್ಟಬಾರ್ದು. ಆರಿ ಹೋಗಿತ್ತಂದ್ರೆ ಇದ್ದಲಿ ಮುಟ್ಟಬಾರ್ದು. ಒಟ್ಟು ಅಭಿಪ್ರಾಯ ಕೆಟ್ಟದ್ದು ಮಾಡಬಾರ್ದು, ಕೆಟ್ಟ ಹೊತ್ತಿಗೆ ಹೋಗ್ಬಾರ್ದು, ಒಳ್ಳೆಯವರಾಗಿರ್ಬೋದು. ಅದಕ್ಕೆ ಅದರಲ್ಲಿ ಕಳ್ಳತನ ಮಾಡ್ತಕ್ಕಂಥವ್ರನ್ನ ನೋಡ್ಬಾರ್ದು, ಕಳ್ಳತನ ಮಾಡೋದು ಸೈಂಧವ್ಯ ಇರಬಾರ್ದು. ಸುಮ್ಮನೆ ಕಲ್ಲು ಬಂದ್ರೆ ಬಂದು ಹೇಳಕ್ಕೆ ಹೋಗ್ಬೋದು. ಕಳಬೇಡ ಏನು ಹೇಳಿದ್ರು, ಕಳಬೇಡ, ಕಳ್ಳತನವನ್ನು ಮಾಡಬಾರ್ದು ಅಂತ ಹೇಳಿದ್ರು. ಬೆವರು ಸುರಿಸಿ ದುಡಿದ ಸಂಪತ್ತನ್ನು ಅದರಿಂದ ದಾನ ಧರ್ಮ ಪರೋಪಕಾರ ಮಾಡ್ಬೋದು, ಎಲ್ಲ ಮಾಡ್ಬೋದು. ಕಳ್ಳತನ ಮಾಡೋದ್ರಿಂದ ಹಾನಿ ಆಗ್ತದೆ, ಪಾಪ ಆಗ್ತದೆ, ಮಾಡಬೇಡ. ಕೊಲಬೇಡ, ಪ್ರಾಣಿಗಳನ್ನು ಕೊಲ್ಲುವುದು ಕೂಡ ಒಳ್ಳೆಯದು, ಕೊಲ್ಲಬೇಡ. ಖುಷಿಯ ನುಡಿಯಲು ಬೇಡ, ಸುಳ್ಳನ್ನು ಕೂಡ ನುಡಿಯಬಾರ್ದು, ನುಡಿಯಬೇಡ.
ತನ್ನ ಬಣ್ಣಿಸಬೇಡ, ನಾನೇ ಶ್ರೇಷ್ಠ ಅಂತ ನಿನ್ನ ವರ್ಣನೆ ಮಾಡ್ಕೊಳ್ಳಿ ಕೂಡ ಹೋಗಬೇಡ. ಇದಿರು ಹಳಿಯಲು ಬೇಡ. ಯಾರಿಗಾದರೂ ಮುಂದೆ ನಾವೇನ್ರಿ ಒಂದು ವಾಕ್ಯ ನಾವು ಮಾತಾಡಿದ್ರೆ ಅದು ಏನಂತದ್ದು ಏಕ ಮಾರ ದೋತುಗಳು, ಒಂದು ಸಲ ಹೊಡೆದ್ರೆ ಸಾಕು, ಒಂದು ಸಲ ಮುರಿದ್ರೆ 2 ಭಾಗ ಆಗ್ತದೆ. ಹಾಗೆ ನಮ್ಮ ಮಾತು ಅದು ಕೂಡ ಒಳ್ಳೆಯದ. ಕಟಿಂಗ್ ಮುರಿದಾಗ ಮಾತಾಡ್ಬೋದು ಅದು ಹೇಳ್ತಾರೆ ಇಲ್ಲಿ. ಇದಿರು ಹಳಿಯಲು ಬೇಡ, ಮುನಿಯೇ ಬೇಡ. ಇನ್ನೊಬ್ಬರಿಗೆ ಹಾನಿ ಆಗಲಿದ್ಕೊಂಡು ಇನ್ನೊಬ್ಬರಿಗೆ ಮುನಿಲಿಕ್ಕೆ ಹೋಗಬೇಡ. ಅನ್ಯರಿಗೆ ಅಸಹ್ಯ ಪಡಬೇಡ. ಅನ್ಯರು ನೋಡಿ ಅಸಹ್ಯ ಪಡಿದ್ರು, ನಾನು ಶ್ರೇಷ್ಠ, ಅವರೇನೋ ಚಲೋ ಇಲ್ಲ ಅಂತೀವಿ, ಅಸಹ್ಯ ಮಾಡೋದು ಅಸಹ್ಯ ಪಡಬೇಡ. ಇದೇ ಅಂತರಂಗ ಶುದ್ಧಿ ಇದೆಯಲ್ಲ. ಅಂತರಂಗ ಶುದ್ಧಿ ಅಂದ್ರೆ ನಮ್ಮ ಅಂತರಂಗವಾಗ ನಮ್ಮ ಮನಸ್ಸು, ಬುದ್ಧಿ, ಚಿತ್ತ ನೋಡಿ ಇದಕ್ಕೆ ಅಂತಃಕರಣ ಅಂತರಂಗದ ಒಳಭಾಗದ ಅಂತರಂಗ ಶುದ್ಧಿ. ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ. ಒಳಗೂ ಶುದ್ಧಿ ಆಗ್ತದೆ, ಹೊರಭಾಗ ಕೂಡ ಶುದ್ಧಿ ಆಗ್ತದೆ. ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ ಅಂತ ಹೇಳ್ತಾರೆ. ಇದೀಗ ಹೊರಗೆ 2 ಕಡೆ ಶುದ್ಧಿ ಇದ್ರೆ ಕೂಡಲ ಸಂಗಮ ದೇವನ ಬಳಸಿ ಬರ್ತದೆ. ಅದಕ್ಕೆ ಕಳಬೇಡ, ಕಳ್ತನವನ್ನೇನು ಮಾಡಬಾರ್ದ್ರಿ, ಮಾಡಬಾರದು. ಕೊಲಬೇಡ. ಕೆಲವೊಬ್ಬರು ನಾವು ಬಸವಣ್ಣವ್ರ ತತ್ವವನ್ನು ಅನುಕರಣೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಿರ್ತಾರೆ. ಅದೇನು ಮಾಡ್ತಾರೆ, ಬಸವಣ್ಣವ್ರು ಕೊಲಬೇಡ ಅಂತ ಹೇಳಿದ್ರೆ ಆದರೆ ಪ್ರಾಣಿಗಳು ಕೊಂದು ಬಿಡ್ತಾರೆ. ಸರಿ ಅಂತ ಆಗೋದಿಲ್ಲ. ಅದಕ್ಕೆ ಒಂದಕ್ಕೊಂದು ಹೊಂದಾಣಿಕೆ ಅಂದ್ಬೇಕು. ಯಾವುದನ್ನು 7 ಸೂತ್ರಗಳಿಲ್ಲ, ಇದನ್ನು ಯಾವುದನ್ನು ಮಾಡಬಾರ್ದು ಹೇಳಿದ್ರು. ಇದನ್ನು ಯಾವುದಾದ್ರೂ ಮಾಡಿದ್ರೆ ಮತ್ತೆ ಪಾಪ ಆಗಿ ಆಗ್ತದೆ. ಪಾಪ ಅಂದ್ರೆ ಪಾಪದ ಅವಶ್ಯ ನರಕಂ ಪ್ರಯತಿ, ಪಾಪದ ಅವಶ್ಯವಾಗಿ ಅದಕ್ಕೆ ನರಕಕ್ಕೆ ಹೋಗ್ತದೆ. ಪ್ರಾಣಿಗಳು ಕೊಲ್ಲೋದ್ರಿ, ಪ್ರಾಣಿಗಳು ತಿನ್ನೋದ್ರಿ, ಎಂಥ ಆಹಾರ ಸ್ವೀಕಾರ ಮಾಡ್ತೀವಿ ನೋಡ್ರಿ, ಅಂಥ ಬುದ್ಧಿ ಬರ್ತದೆ. ಅದಕ್ಕೆ ಕೆಟ್ಟ ಆಹಾರ ಸ್ವೀಕಾರ ಬುದ್ಧಿನೂ ಕೆಟ್ಟ ಬರ್ತದೆ. ಮತ್ತು ಅದರಿಂದ ನರಕಕ್ಕೆ ಹೋಗ್ತಕ್ಕಂಥ ಇರ್ತದೆ. ಪಾಪ ಪ್ರಾಣಿಗಳು ಬರುತ್ತಿರ್ತಾವೆ, ತೊಂದರೆ ಇರ್ತಾವೆ. ಹಾಗಾಗಬಾರ್ದು. ಅದರಿಂದ ಒಳ್ಳೆಯದನ್ನು ಮಾಡ್ಬೇಕಂತ ಕೆಟ್ಟದ್ದನ್ನ ಯಾರು ಕೂಡ ಮಾಡಬಾರ್ದು. ಇದನ್ನು ಯಾರು ಕೆಟ್ಟದ್ದು ಮಾಡ್ತಾ ಹೋದ್ರೆ ಅವ್ರ ಬುದ್ಧಿ ಸರಿ ಇರೋದಿಲ್ಲ. ಅವರು ಮಹಾತ್ಮರು ವಿರೋಧ ಮಾಡ್ತಕ್ಕಂಥ ಬುದ್ಧಿ ಬರ್ತದೆ. ಅವರು ಮಹಾತ್ಮರು ಯಾರು ವಿರೋಧ ಮಾಡ್ತಾರೆ ಹೇಳಿ ನೋಡ್ರು. ತಿನ್ನಬಾರ್ದು ತಿನ್ನೋದು, ಕುಡಿಬಾರ್ದು ಕುಡಿದು, ಮಾಡಬಾರ್ದು ಮಾಡೋದು ಮಾಡ್ತಿದ್ರು ಅಂದ್ರೆ ಅವ್ರ ತಾಯಿಯನ್ನು ವಿರೋಧ ಮಾಡ್ತಕ್ಕಂಥವ್ರು, ತಂದೆಯನ್ನು ವಿರೋಧ ಮಾಡ್ತಕ್ಕಂಥವ್ರು, ಅಣ್ಣ ವಿರೋಧ ಮಾಡ್ತಕ್ಕಂಥವ್ರು, ಗುರುಗಳಿಗೆ ವಿರೋಧ ಮಾಡ್ತಕ್ಕಂಥವ್ರು, ಹಾಗೆ ಚಾಮನ್ ಎಲ್ಲರೂ ವಿರೋಧ ಮಾಡೋದು. ಎದಕ್ಕಂದ್ರೆ ಅವ್ರ ಆಹಾರ ಸರಿ ಇಲ್ಲ, ತೊಂದರೆ ಆಗ್ತದೆ, ಹೇಳ್ತದೆ. ಅದರಿಂದ ಎಲ್ಲ ಮಾಡ್ತಾ ಸಾಗಿದ್ರು. ಇನ್ನು ಮನುಷ್ಯನಿಗೆ ಏನು ಬೇಕಂದ್ರೆ ದಯ ಬೇಕು. ದಯವಿಲ್ಲದ ಧರ್ಮವು ಯಾವುದಯ್ಯ? ಜಗಜ್ಯೋತಿ ಬಸವೇಶ್ವರರು ದಯವಿಲ್ಲದ ಧರ್ಮವು ಯಾವುದಯ್ಯ? ದಯಗುಣ ಅಂತಕ್ಕಂಥದ್ದು ಇರಲಿಲ್ಲ ಧರ್ಮ ಎಂತಂತಾರೆ. ಎಲ್ಲರನ್ನು ನಾಶ ಮಾಡಿ ನಾವು ಅಷ್ಟೇ ಇರ್ತಾ ಇದ್ದೀವಿ ಧರ್ಮ ಅಂತಾರೆ. ಇದು ಅಧರ್ಮ. ಅಧರ್ಮ ಅವಶ್ಯವಾಗಿ ಏನದ, ಇನ್ನೊಬ್ಬರಿಗೆ ನಾವು ಕಷ್ಟ ಕೊಡಬೇಕು, ಇನ್ನೊಬ್ರು ಕೊಲ್ಲಬೇಕು ಅಂದಾಗ ಆ ಪಾಪ ಒಂದು ಸಲ ಎದ್ದು ಬಂದು ಏನು ಮಾಡಿದ್ರೆ ವಂಶವನ್ನು ನಿರ್ವಂಶ ಮಾಡಿಬಿಡ್ತದೆ, ತೊಂದರೆ ಇರ್ತದೆ. ಇರೋಡಿ ಮದ್ದು ಗುಂಡುಗಳು ಹಾಕ್ಕೊಂಡು ಎಲ್ಲ ಅಣುಬಾಂಬ ಸ್ಫೋಟ ಎಷ್ಟೊಟ್ಟು ಬಿಡದೆ ನಾಶ ಆಗ್ತಕ್ಕಂಥವ್ರದ್ದು ನಾಶ ಆಗ್ತಾರೆ. ದಿನಾಲು ವಾರ್ತಾ ಬರ್ತದೆ. ಯಾರು ನಾಶ ಆಗ್ತಾರೆ ಹೇಳ್ರು? ಇನ್ನೊಬ್ರು ನಾಶವಾಗಂತ ಅವರ ನಾಶ ಆಗ್ತಿರ್ತಾರೆ. ಅದಕ್ಕಾಗಿ ಮನುಷ್ಯನ ಕೆಟ್ಟಗಳು ಯಾವ ಕಾಲಕ್ಕೂ ಇರಬಾರ್ದು. ದಯವಿಲ್ಲದ ಧರ್ಮದ ಯಾವುದಯ್ಯ? ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ಎಲ್ಲ ಪ್ರಾಣಿಗಳು ದಯ ಅಂತಕ್ಕಂಥ ಅವಶ್ಯವಾಗಿ ಇರಬೇಕು ಅಂತ ಹೇಳ್ತಾರೆ ಜಗಜ್ಯೋತಿ ಬಸವೇಶ್ವರರು. ಇನ್ನು ಪ್ರಾಣಿಗಳು ಅರಣ್ಯಲ್ಲಿರ್ತಕ್ಕಂಥ ಪ್ರಾಣಿಗಳು ಈಗ ಅದು ಭಾಳ ಇರ್ತದೆ. ಇಲ್ಲಿ ಅರಣ್ಯಲ್ಲಿರ್ತಕ್ಕಂಥ ಪ್ರಾಣಿಗಳು ಅಂತಂದ್ರೆ ಕೆಲವೊಂದು ಮನುಷ್ಯರಿದ್ರೆ ದಯಗಳನ್ನು ಕೂಡಿರಬೇಕು. ಅರಣ್ಯತಕ್ಕಂಥ ಹುಲಿ, ಸಿಂಹ, ಕರಡಿ, ತೋಳ, ಮೊಸಳೆ, ಮೀನುಗಳು, ಸರ್ಪಗಳು, ನಾಯಿ, ನರಿಗಳು, ಇವೆಲ್ಲ ಬೆಕ್ಕು, ಇವೆಲ್ಲ ಕ್ರೂರ ಪ್ರಾಣಿಗಳು. ಇವೆಲ್ಲ ಯಾವತ್ತೂ ಕೆಟ್ಟದ್ದು ಮಾಡ್ಕೊಂತಿರ್ತಾರೆ. ಅಂಥ ಗುಣಗಳು ಮನುಷ್ಯನಿಗೆ ಸರಿ ಇರ್ತದೆ. ಪ್ರಾಣಿಗಳೇ ಬೇರೆ, ಮನುಷ್ಯನೇ ಬೇರೆ. ಪ್ರಾಣಿಗಳ ಸ್ವಭಾವ ಮನುಷ್ಯನಿಗೆ ಮೊದಲು ಮನುಷ್ಯತ್ವ ಇರಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಹಾಗಿರಬಾರ್ದು. ಇನ್ನು ಕೆಟ್ಟ ಗುಣ ಇರಕೂಡದು, ಇರಬಾರ್ದು. ಒಮ್ಮೊಮ್ಮೆ ಪ್ರಾಣಿಗಳಿರ್ತಾವಲ್ಲ ಎಷ್ಟು ಚಲೋ ಇರ್ತಾವೆ. ಮನುಷ್ಯತ್ವ ಮೀರಿ ಪಶು ಪಕ್ಷಿಗಳು ಕೊಂದು ತಿಂತಕ್ಕಂಥದ್ದು ಇರ್ತಲ್ಲ, ಆ ಮನುಷ್ಯನ ಕೆಟ್ಟ, ಪ್ರಾಣಿಗಳು ಕೂಡ ಕೆಡ್ತಾವ. ಆದರೆ ಈತನಿಗೆ ಹಾಗಿದ್ರೆ ಮನುಷ್ಯ ಅಂತ ಹೇಳಿ ಬರೋದಿಲ್ಲ. ಇನ್ನು ಮಂಗಗಳಿರ್ತಾವ ನೋಡ್ರಿ, ಮಂಗಗಳು ಹಣ್ಣನ್ನು ತಿಂತಿರ್ತಾವೆ. ಸಣ್ಣ ಮಕ್ಕಳಲ್ಲಿ ಕೈ ಮಾಡಿದಂದ್ರೆ ಸಣ್ಣ ಮಕ್ಕಳಿಗೆ ನನಗೂ ಹಣ್ಣಂತ ಅಂತ ಕೈ ಮಾಡಿದ್ರೆ ಮಂಗಗಳು ಏನ್ತಾರೆ ಹಣ್ಣು ಕೊಡ್ತಾವ್ರಿ. ಅವಕ್ಕೂ ದಯ ಗುಣದಲ್ರಿ. ಅಂದಿನ ಮನುಷ್ಯ ಇದ್ಕೊಂಡು ಶಿಕಾತ ಮಾಡಿದ್ರೆ ಮಂಗ ಹಣ್ಣು ಕೊಟ್ಟರೆ ಯಾವ ಶ್ರೇಟ್ ಹತ್ರಿ? ಮನುಷ್ಯ ಮಣ್ಣು ಕೊಡ್ಲಿಕ್ಕೆ ಹೋಗ್ತಾನ, ಮಂಗಗಳು ಹಣ್ಣು ಕೊಡ್ಲಿಕ್ಕೆ ಬರ್ತಾವ. ಶ್ರೇಟ್ ಯಾವ್ದ್ರಿ? ಸ್ಟ್ರೇಟ್ ಅಂತಕ್ಕಂಥದ್ದು ಮಂಗ ಸ್ಟ್ರೇಟ್ ಆಗ್ತಲ್ಲ, ಹಣ್ಣುಗಳು ಕೊಡ್ತಾ ಇದ್ದಾವೆ.
ಆಮೇಲೆ ನಾಯಿಗಳು ಇರ್ತಾವೆ ನೋಡ್ರಿ, ಪ್ರೇಮದಿಂದ ಇರ್ತಕ್ಕಂಥ ನಾಯಿಗಳು ಪ್ರಸಾದ ಮಾಡುವಾಗ ನೀವು ಎಡೆಯನ್ನು ಬಿಟ್ಟು ಹೋಗಿಬಿಟ್ರೆ ನಾಯಿ ನೀವು ಬರೋಬ್ಬರಿದ್ರೆ ಏನು ಮಾಡ್ತಾರೆ, ಕಾಯ್ಕೊಂಡು ಕೊಡ್ತಾವೆ, ಹೊರದಾಗಿ ನಿಮ್ಮ ಎಡೆಯನ್ನು ತಿನ್ನೋದಿಲ್ಲ ನಾಯಿಗಳು, ರಕ್ಷಣೆ ಮಾಡ್ತಾರೆ. ಆಮೇಲೆ ಮುಂಗುಸಿಗಳು ಆಮೇಲೆ ಮುಂಗಲಿ ಬರ್ತಿದ್ವು ರೀ, 3 ಮುಂಗಲಿ ಬರ್ತಿದ್ವು. ಬಂದು ಏನು ಮಾಡ್ತಾವ್ರೆ, ಆ ಚಾದ ಕಿಟ್ಲಿರ್ತಿತ್ತು, ಅವು 3 ಕೂಡಿ ಜಗ್ಗಿ ತೆಗೆದು ಚಾದ ಕಿಟ್ಲಿ ಮುಂದೆ ದಾಸೋಯ್ತಾಗ ಪರ್ಣ ಕೊಟ್ಟಿರೈತಾಗ ಬಂದು ಒಳಭಾಗ ಕಿಟ್ಲಿ ತೆಗೆದು ಅದ್ರ ಒಳಭಾಗ ಚಹಾ ಕುಡಿತೀವಿ ರೀ. ಒಂದು ವಾಟಕ ಕುಡಿದ್ರೆ ಮತ್ತೊಂದು ವಾಟಕ 3 ಸಮಾನ ಎಸ್ಕೊಂಡು ಕುಡಿದು ಅಷ್ಟು ಕುಡಿದು ಸಿಗ್ತದೆ, ಒಮ್ಮೆ ಕುಡಿತಿರಲಿಲ್ಲ, ಹಂಚ್ಕೊಂಡು ತೋತಿದ್ದೆವು. ಮತ್ತು ಅಷ್ಟೇ ಅಲ್ಲ, ಕೆಳಗಿದ್ದವ್ರು ಮೇಲ್ಭಾಗ ಎತ್ತರಕ್ಕಿದ್ದವ್ರ ಕಿವಿ ಹಿಡಿದು ಜಗ್ಗಿ ಮೇಲ್ಭಾಗ ತೊಗೊಂಡು ಕರ್ಕೊಂಡು ಹೋಗ್ತವ್ರು ಯಾವ ಮುಂಗುಸಿಗಳು. ಆಮೇಲೆ ಈಗ ಇದು ಅಷ್ಟೇ ಅಲ್ಲ, ನೀರಾನೆಗಳಿರ್ತಾವೆ, ನೀರಾನೆಗಳು ತಾನೇ ಇರ್ತಾವೆ, ನೀರಾನೆಗಳಿರ್ತಾವೆ. ಅಲ್ಲಿ ಮೊಸಳೆಗಳು ಸಮುದ್ರಕ್ಕೆ ನೀರಿನ ಬಿದ್ದಿರ್ತಕ್ಕಂಥ ಅಲ್ಲಿ ಆಕಳುಗಳು ನೀರು ಕುಡ್ಲಿ ಬಂದ್ರೆ ಮೊಸಳೆ ಹಿಡಿತದೆ, ಮಂಗಗಳು ಬಂದರೆ ಹಿಡಿತದೆ, ಜಿಂಕೆಗಳು ಬಂದರೆ ಹಿಡಿತದೆ. ನೀರಾನೆ ಹಿಡಿದಿರ್ತಕ್ಕಂಥ ಮೊಸಳೆ ಅದಕ್ಕೆ ಹಲ್ಲು ಭಾಳ ಉದ್ದಿರ್ತಾವ್ರಿ, ಅದಕ್ಕೆ ರೀ ನೀರಾನಿಗೆ ಕೋರಿ ಅದು ಬಂದು ಮೊಸಳೆಯನ್ನು ಹಿಡಿದ ಅದ್ರ ಕೈ ಒಳಗೆ ಹಿಡಿದು ಅದು ಬಾಯಿ ಹಿಡಿದಿರ್ತಕ್ಕಂಥ ಅದನ್ನು ಆಕಳುಗಳನ್ನು ಬಿಡಿಸಿಬಿಡ್ತದೆ, ಮಂಗನ ಬಿಡಿಸೋದು ರೀ. ಆಮೇಲೆ ಜಿಂಕೆ ಇರ್ತದೆ ಅದನ್ನು ಬಿಡಿಸಿ ರಕ್ಷಣೆ ಮಾಡ್ತಾರೆ. ಮತ್ತು ಕರ್ಕೊಂಡು ಬಂದು ದೂರ ಬಂದು ನಿಂತು ಅದಕ್ಕೆ ಎಲ್ಲಿ ತನಕ ಸ್ವಲ್ಪ ಶಕ್ತಿ ಬರೋದಿಲ್ಲ, ಮುಂದೆ ಹೋಗಿ ಶಕ್ತಿ ಬರೋದ ಒಂದೇ ಕಡೆ ಇರ್ತದೆ, ಅಲ್ಲಿ ಬರೋದು ಇದ್ಕೊಂಡು ಅದು ಸ್ವಲ್ಪ ಆರಾಮಾದ ನಂತರ ತಂತ ನಡ್ಕೊಂಡು ಮುಂದೆ ಹೋಗ್ತಾ ಇದ್ದಾಗ ಹೋಗುವಂತ ಹೇಳಿ ಆ ನಂತರ ತಿರುಗಿ ಅದು ಕಳಿಸಿ ಆರಾಮಾದ ನಂತರ ತಿರುಗಿ ನೀರು ಹೋಗ್ತದೆ. ಇಷ್ಟೊಂದು ಕರುಣೆ ಇರ್ತದೆ ನೀರಾನಿಗಳು. ಹೀಗೆ ಎಷ್ಟೋ ಪ್ರಾಣಿಗಳೆಲ್ಲ ಹೀಗಿರ್ತವೆ. ಹೀಗಿದ್ಕೊಂಡು ಮನುಷ್ಯರಲ್ಲಿ ಕರುಣಾಗುಣ ಇರಲಿಲ್ಲ ಅಂದ್ರೆ ಅದು ಕರುಣೆ ಅಂತಕ್ಕಂಥ ಅವಶ್ಯವಾಗಿ ಬೇಕಾಗ್ತದೆ. ಮನುಷ್ಯನಿಗೆ ಕರುಣೆ ಇರಿದ್ರೆ ಮನುಷ್ಯ ಅಂತ ಹೇಳಿಸೋಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ಮೇಲೆ ನಾವು ಹೇಳ್ತಕ್ಕಂಥದ್ದು ಇರ್ತಲ್ಲ, ಇದ್ರೊಳಗೆ ನೀವು ಗ್ರಂಥವನ್ನು ತೆಗೆದುಕೊಂಡು ಹೋದ್ರೆ ಅದು ಭಾಳಷ್ಟು ವಿಶೇಷ ಇರ್ತದೆ. ಅದ್ರೊಳಗೆ ಇಲ್ಲಿ ಕೇಳೋದು ಮಾಡಿ ಹೊಸ ವಿಶೇಷ ಇರ್ತವೆ, ಅಲ್ಲಿ ಗ್ರಂಥಗಳು ತೆಗೆದುಕೊಂಡು ನೋಡಿ ಭಾಳಷ್ಟು ವಿಶೇಷ ಇರ್ತವೆ, ಹೋದ್ರಿ ಚಲೋ ಅಲ್ಲಿ. ಆಮೇಲೆ ಮತ್ತೆ ನಾವು ಬರೋಣ ತಿಳಿ ಹೋದ್ರೆ ಅಣ್ಣಾ ಸಾಹೇಬ್ ಗೌಡ್ರ ಕಡೆ ಹೋಗೋಣ. ಅಣ್ಣಾ ಸಾಹೇಬ್ ಗೌಡ್ರ ತಂದ್ರೆ ಯಾವ್ರೊಳಗೆ ರೀ? ನಾವು ಹೇಳೋದು ನಂದೀಶ್ವರದಲ್ಲ, ಯಾವ್ರಿ? ಮಹಾರಾಷ್ಟ್ರ ರಾಜ್ಯದ ಉಮ್ರಾಣಿಯಲ್ಲಿ ಅಣ್ಣಾ ಸಾಹೇಬ್ ಗೌಡ್ತಿದ್ರು. ಅವ್ರು ಏನು ಮಾಡಿದ್ರೆ ಇವ್ರು ಹೋಗೋದು ನೋಡಿ 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 ಭಾಳ ಕೆಟ್ಟ ಅನಿಸಿ ಏನು ಮಾಡಿ ಈ ಇವರು ಸನ್ಯಾಸತ್ವ ನಾಶ ಆಗಿ ಅಪಕೀರ್ತಿ ಕಾರಣ ಆಗಿ ಇಲ್ಲಿ ಇರಲ್ಲದ ಎಲ್ಲರೂ ಕೊಡ್ಕೊಂಡು ಇವರು ಹೊಡೆದ ಕಳಿಸಿಬಿಡುಗಿಲ್ಲ ಎಲ್ಲರೂ ಕೂಡಿ ಹಾಗೆ ಮಾಡಬೇಕು ಅಂತಕ್ಕಂಥ ದುರ್ಬುದ್ಧಿ ಬಂತ್ರಿ. ಹೇಳಿ ನೋಡು, ಅವ್ರು ಏನು ಮಾಡಿದ್ರು, ಅಪ್ಪ ಅವ್ರು ಏನು ಮಾಡಿದ್ರು ಅವರಿಗೆ? ಅರಣ್ಯದಿರ್ತಕ್ಕಂಥ ಜಿಂಕೆಗಳು ತಮ್ಮ ಆನಂದ ಇರ್ತಾರೆ. ಬೇಟೆಗಾರ ಹೋಗಿ ಆ ಜಿಂಕೆಗಳನ್ನು ಕೊಂದು ನಾಶ ಮಾಡ್ತಾರೆ. ನೀರೊಳಗೆ ತನ್ನ ಆನಂದ ಇರ್ತವೆ. ಯಾರೇನು ಮಾಡೋದಿಲ್ಲ, ಜಿಂಕೆಗಳು ಏನು ಮಾಡೋದಿಲ್ಲ, ಅಳಿಲುಗಳು ಏನು ಮಾಡೋದಿಲ್ಲ, ಆನಂದವಾಗಿ ತಗೊಳ್ತಾ ಹೋಗ್ತಾರೆ. ದುಷ್ಟು ಜನರಲ್ಲಿ ಕಷ್ಟ ಕೊಡ್ತಾರೆ ಹೋಗಿ. ಅದರಂತನ ಅಪರ ತಮ್ಮ ಸಾವಿರಾರು ಮಂದಿ ಪ್ರಸಾರ ಮಾಡ್ತಾರೆ, ಶಾಸ್ತ್ರ ಪುರಾಣ ಪ್ರವಚನ ಆನಂದವಾಗಿ ನೋಡ್ತದೆ. ಆದರೆ ಆ ಗೌಡ್ರಿಗೆ ಗುರುಗಳನ್ನು ನೋಡೋದು ಆಗಲಿಲ್ಲ. ಕೊನೆಗೆ ಅಂತಾರೆ ಇದಕ್ಕೊಂದು ಉಪಾಯ ಕಂಡುಹಿಡಿದು ಈ ಗುರುಗಳನ್ನು ಎಲ್ಲರೂ ಹೊಡೆದು ಕಳಿಸ್ಬೇಕಿದ್ದು, ಹೊಡೆದು ಹೊರಗೆ ಹಾಗೆ ಮಾಡಬೇಕು ವಿಚಾರ ಮಾಡಿ ಅದಕ್ಕೆ ಒಂದಿಬ್ಬರು ಹೆಣ್ಮಕ್ಳು ತಯಾರು ಮಾಡ್ತಾರೆ. ಇಬ್ಬರು ಎಂಥವ್ರಂದ್ರೆ ವೇಷಾಸ್ತ್ರೀಯರು. ಅಂದರೆ ವೇಷಾಸ್ತ್ರೀ ಲಗ್ನಾಗಿರ್ತಕ್ಕಂಥ ಈ ತಾಯಿಂದ ಇರ್ತಾರೆ, ಹೀಗಲ್ಲ. ವೇಷಾಸ್ತ್ರೀ ಅಂದ್ರೆ ಕೆಟ್ಟ ದಾರಿಗಳು ಇರ್ತಾರೆ. ಅಂಥವ್ರು ಇಬ್ಬರು ತಯಾರು ಮಾಡಿ ಹೇಳ್ತಾರೆ. ಒಬ್ಬರ ಹೆಸರು ಯಲ್ಲಮ್ಮ, ಒಬ್ಬರ ಹೆಸರು ಯಶೋಧ. ಒಬ್ಬರ ಹೆಸರು ಯಶೋಧ, ಇನ್ನೊಬ್ಬರ ಹೆಸರು ಯಲ್ಲಮ್ಮ ಅಂತೇಳಿ ಇಬ್ಬರು ತಯಾರು ಮಾಡ್ತಾರೆ. ಹೇ ಮಹಿಳೆಯರಿ, ನಾವು ಹೇಳಿದ್ದೆ ನೀವು ಕೇಳೋದು, ಎಷ್ಟು ಹಣವನ್ನು ಹೇಳ್ತಾರೆ ಹೇಳಿ, ಯಾವ ಬಟ್ಟೆಗಳು ಹೇಳ್ತಾರೆ ಹೇಳಿ, ಎಷ್ಟು ಹೊಲ ಬೇಕು ಹೇಳ್ತಾರೆ ಹೇಳಿ, ನಿಮ್ಗೆ ಏನೆಲ್ಲ ಕೊಡ್ತಾ ಇದ್ದೀನಿ, ಒಂದು ಕೆಲಸ ಮಾಡ್ಬೋದು. ಏನು ಮಾಡಬೇಕು? ಮಧ್ಯಾಹ್ನ ಸಮಯದಲ್ಲಿ ಈಗ ನೀವು ಮಠಕ್ಕೆ ಹೋಗ್ಬೇಕು. ಎಲ್ಲರೂ ಬಹುಶಃ ಬಿಸಿಲಿನ ದಿವಸದ ಇಲ್ಲಿ ಮಲ್ಕೊಂಡು ನಿದ್ರೆ ಮಾಡ್ತಿರ್ಬೋದು. ಈಗ ನೀವು ಮಠಕ್ಕೆ ಹೋಗ್ಬೇಕು. ಹೋಗಿ ಆ ಸನ್ಯಾಸಿಗಳದಲ್ಲ ಹಿರೇಹಳದಲ್ಲಿ ಅಲ್ಲಿ ಹೋಗಿ ಅವರ ಸನ್ಯಾಸತ್ವವನ್ನು ಹಾಳು ಮಾಡಿ ಬರಬೇಕು. ಅವರು ಸನ್ಯಾಸತ್ವ ಉಳಿಬಾರ್ದು ಅವ್ರಿಗೆ. ಹಾಗೆ ನೀವು ಹಾಳು ಮಾಡಿ ಬರಬೇಕು. ಅವ್ರ ಸನ್ಯಾಸಿಗಳನ್ನು ನೀವು ಹಾಳು ಮಾಡಿ ಬಂದ್ರೆ
ಆಗಿರ್ತ ಕೂಡಿರ್ತಕ್ಕಂಥ ಜನರು ಇರ್ತಾರಲ್ಲ ಎಲ್ಲರೂ ಜನರೇ ಅವ್ರು ಹೊರಗೆ ಆಗಿಬಿಡ್ತಾರೆ. ಹಾಗೆ ನೀವು ಮಾಡಬೇಕು ಅಂತ ಅವ್ರದ್ದು ಗೌಡ್ರೆ ಇಂಥದ್ದು ಮಾಡ್ಲಿಕ್ಕೆ ಮಾಡಿದ್ರೆ ದೇವ್ರು ಮೆಚ್ತಾ ಇದ್ದಾನು. ಅವ್ರ ಎಲ್ಲಿ ಯಾವ ದೇವ್ರ ನೀವು ನೋಡ್ಬೇಕು, ನಿಮ್ಮ ಮುತ್ತೆ ನೋಡಿದಾರೆ ಯಾವ್ದು ಎಲ್ಲ ಸುಳ್ದು ದೇವ್ರಲ್ಲ ಗುರುಗಳೆಲ್ಲ ಏನಿಲ್ಲ. ಹೇಳಿದಷ್ಟು ಕೇಳ್ರಿ, ಹೋಗ್ರಿ. ನೀವು ಎಷ್ಟು ಹಣವನ್ನು ಹೇಳ್ತೀರಿ ಹೇಳ್ರಿ, ಎಷ್ಟು ಜಮೀನು ಹೇಳ್ತೀರಿ ಹೇಳ್ರಿ, ಎಷ್ಟು ಬಂಗಾರ ಹೇಳ್ತೀರಿ, ಎಷ್ಟು ಬೆಳ್ಳಿ ಹೇಳ್ತೀರಿ, ಎಷ್ಟು ತಾಮ್ರ ಇರ್ತಾಳೆ ಏನು ಹೇಳ್ತೀರಿ ಹೇಳಿ. ನೀವು ಹೇಳಿದ್ದೆಲ್ಲ ಕೊಡ್ತಾಯಿದ್ದೀವಿ, ಇವ್ರು ಮಾಡಬೇಕು. ಒಂದು ವೇಳೆ ನೀವು ಇದನ್ನು ನಾವು ಮಾಡಿದ್ರು ಏನು ಕೊಟ್ಟರು ನೀವು ಅಲ್ಲಿ ತನಕ ಇದ್ರು, ಹಾಗಾದ್ರೆ ನಿಮ್ಮನ್ನು ಬಿಡೋದಿಲ್ಲ, ನಿಮ್ಮನ್ನು ನಾಶ ಮಾಡ್ತಾ ಇದ್ದೀರಿ. ಅಲ್ಲಿ ಹೋಗಿ ಕಾರ್ಯ ಮಾಡಬೇಕು, ಇದಕ್ಕೆ ಸತ್ತು ಹೋಗ್ಬೇಕು. ಅದು ಸಾವು ಬಂದಾಗ ಮತ್ತು ಅವರು ಅಂಜಿದರು. ಇಲ್ಲಿ ಏನಂತಾರೆ, ನೀವು ಅಲ್ಲಿ ಹೋಗಿ ಅವರಿಗೆ ಸನ್ಯಾಸ ಚ್ಯುತಿ ಬರ್ತಕ್ಕಂಥ ರೀತಿಯಿಂದ ನೀವು ಮಾಡಬೇಕು ಅಂತ ಹೇಳಿದ್ರು. ಅವ್ರಿಗೆ ಅನಿಸ್ತು ಏನು ಮಾಡೋದು. ಅಲ್ಲಿದ್ದರೆ ಹೋಗೋದಿಲ್ಲ ಬಿಟ್ಟರೆ ಏನು ಮಾಡ್ತಾರೆ, ಗೌಡ್ರು ಕೊಂದು ಬಿಡ್ತಾರೆ. ಹೋದರೆ ಮತ್ತು ಮಹಾತ್ಮರಿರ್ತಾರದಾರೆ, ಗುರುಗಳಿರ್ತಾರದಾರೆ, ಎಂಥ ಶಕ್ತಿ ಅದವ್ರಿಗೆ. ಉಸುಕು ಕುದ್ದು ಹೇಳಿದ್ರಿ ಮರಳು ಕುದ್ದು ಮಹಾಪ್ರಸಾದ ಆಗಿದ್ರು. ಮರಳು ಕುದ್ದು ಮಹಾಪ್ರಸಾದ ಎಂಥ ಶಕ್ತಿ ಅದು ಗುರು. ಅಂಥ ಶಕ್ತಿ ಸಂಪನ್ನರಾಗಿರ್ತಕ್ಕಂಥ ಗುರುಗಳ ಹತ್ತಿರ ಹೋಗಿ ಮತ್ತು ಈ ಮಾಡಬಾರ್ದು ಕಾರ್ಯ ಮಾಡಿದರೆ ಅವರಿಂದ ನಮಗೆ ಶಾಪ ಆಗ್ತದಲ್ಲ. ಮತ್ತು ಅಲ್ಲಿ ಹೋದ್ರೆ ಸಾಯ್ದ. ಅವ್ರಿಗೂ ಮಾತಾಡ್ರು, ಎಲ್ಲಮ್ಮ ಏನು ಹೇಳುವ ಯಶೋದ, ಏನು ಮಾಡೋದು, ಉಭಯ ರಜ್ಜು ಪಾಶತ ಹೆಂಗಂದ್ರೆ ಯಾವ ಕಡೆ ಹೋದ್ರು ಸಾಯ್ದಂತೂ ಕಾಯಮಾಯಿತು. ಒಂದು ಕೆಲಸ ಮಾಡೋಣ, ಮಹಾತ್ಮರು ಕರುಣಾಮಯರು, ಏನಾದರೂ ಕರುಣೆ ಮಾಡಿ ನಾವು ರಕ್ಷಣೆ ಮಾಡ್ಬೋದು. ನಾವು ಹೇಗೆ ಇಲ್ಲಿ ಬಂದೀವಿ ಅನ್ನೋದ್ರೆ ಅವ್ರು ತಿಳ್ಕೊಬೋದು, ರಕ್ಷಣೆ ಮಾಡ್ಬೋದು. ಇಲ್ಲ ಕೋಪ ಬಂದರೆ ಒಮ್ಮೆ ಅಕಸ್ಮಾತ್ ನಮಗೆ ಶಾಪ ಕೊಟ್ಟರೆ ಈ ದುಷ್ಟನ ಕೈಗಳು ಸಾಯ್ಕಿದ್ರು ಮಹಾತ್ಮರ ಕೈಯಲ್ಲಿ ಸತ್ತಿದ್ವಲ್ಲ. ಸಾವಿದ ಒಂದು ವೇಳೆ ಕರೆ ಆದರೆ ಹೇಳ್ತಾರೆ, ಸಾವಿದ ಕೈ ಮಾತ್ರ ದೊಡ್ಡ ಡಾಕ್ಟರ್ ಕೈ ಸಾಯಬಾರ್ದು. ಜಾಣರಿರ್ತಕ್ಕಂಥ ಡಾಕ್ಟರ್ ಕೈ ಸತ್ರ ಒಮ್ಮಿಂದ ಓದ್ಕಂತ ಇಂಜೆಕ್ಷನ್ ಮಾಡಿ ಒಂದು ಕೊಲ್ಬೋದು. ದೊಡ್ಡ ಡಾಕ್ಟರ್ಗೆ ಅದು ಎಲ್ಲೆಲ್ಲಿ ಏನು ಮಾಡ್ತಾನೆ ಏನು ಮಾಡ್ಲಿಕ್ಕೆ ಹೇಳಿಕ್ಕೆ ಆಗೋದಿಲ್ಲ. ಸಾಯಿದವ್ರು ಸಹಿತ ದೊಡ್ಡವ್ರ ಕೈ ಸಾಯೋದು ಕೂಡ ಒಂದು ಕಲೆನ ಯಾರ ಕೈ ಸರ್ ಇದು ಕೂಡ ಮುಖ್ಯ ಇರ್ತದೆ. ಆಯ್ತಮ್ಮ, ನಮ್ಮ ಹಣೆ ಬರಹನ ಇಷ್ಟದ, ಈ ಕಡೆಗಿದ್ದರೂ ಸಾವು, ಆ ಕಡೆಗೆ ಹೋದರೂ ಸಾವು. ಸಾಯುವುದ ಒಂದು ವೇಳೆ ಆದ್ರೆ ಮಹಾತ್ಮರ ಕೈಲೇ ಸಾಯೋದು ಯೋಗ್ಯ ಅಂತ ಅನ್ಸೋ. ಇಂಥ ದುಷ್ಟರ ಕೈಗೆ ಸಾಯ್ಬೇಕಿತ್ತು ಅಂತ ಅನ್ಸೋದು. ಅನಿವಾರ್ಯವಾಗಿ ಮನಸ್ಸಿಲ್ಲದೆ ಮನುಷ್ಯನ ಕೂಡ್ಕೊಂಡು ಗೌಡರು ಭಯದಿಂದ್ರಿ ಸಾಗಿ ಮಧ್ಯಾಹ್ನ ಬಿಸಿಲೊಳಗೆ ನಡೆದುಕೊಂಡು 2-2.5 ಕಿಲೋಮೀಟ್ರ್ ಪರ್ಯಂತವಾಗಿ ನಡೆದುಕೊಂಡು ಬರ್ತಾರೆ. ಬಂದು ಅವ್ರು ಹೇಗಾಗ್ತಂದ್ರೆ ಪತಂಗದ ಹುಳು ಇರ್ತಾವಲ್ಲೇ, ಅಗ್ನಿಯನ್ನು ಬಡಿಯೋದು ಆರಿಸ್ಬೇಕು. ನಮ್ಮ ರೆಕ್ಕೆಗಳಿಂದ ಬಂದ ಪತಂಗದ ಹುಳು ಏನಾಗ್ತದೆ ಹೇಳ್ರಿ, ಅಗ್ನಿ ಒಳಗೆ ಬಿದ್ದು ಸತ್ತು ಹೋಗ್ತವೆ. ಶಿವಮೊಗ್ಗದ ಸಮೀಪದಲ್ಲಿ ನನಗೇನು ಕಡಿಮೆ ಅದ, ನನಗೂ ಹೀಗೆ ಅದರಂತೆ ಕೇಶರಗಳವ, ನಾನು ಎಷ್ಟು ಕಷ್ಟಪಟ್ಟಿದ್ದೆ ಇಟ್ಕೊಂಡು ನನಗೂ ಶಿವಮೊಗ್ಗದಂತೆ ವಕ್ರ ಇರ್ತಕ್ಕಂಥ ಹಲ್ಲುಗಳವ ತಗೊಂಡು ಒಂದು ರೀತಿಯಾಗಿ ಇರ್ತಕ್ಕಂಥ ಬೇರೆ ಮಗ್ಗಳಿರ್ತಾರೆ ನೋಡ್ಲಿಕ್ಕೆ ಶಿವಮೊಗ್ಗದಂತೆ ಇರ್ತದೆ. ನಾನೇನು ಕಡಿಮೆ ತಗೊಂಡು ಶೃಂಗಳಿಕ ತರದ ಶಿವದಂತೆ ಇರ್ತಕ್ಕಂಥ ಶೃಂಗಳಿಕ ಶಿವದ ಮುಂಭಾಗದಲ್ಲಿ ಹೋಗಿ ಅದ್ರ ಮುಂದೆ ಗರ್ಜನೆ ಮಾಡಿದಂತೆ ಮಾಡ್ಲಿಕ್ಕೆ ಹೋದ್ರೆ ಏನದ ಒಂದು ಕ್ಷಣದೊಳಗೆ ಶಿವ ನುಂಗಿ ಹಾಕಿಬಿಡ್ತದೆ.
ಗುಲಾಬಿ ಹೋಗ್ಬಿಡ್ತು. ಸೂರ್ಯನಾರಾಯಣ ಎದುರಿಗೆ ಕತ್ತಲೆ ಹೋಗ್ಬಿಟ್ರೆ ಕತ್ತಲೆ ಏನು ಮತ್ತೆ ಒಂದು ಕ್ಷಣದೊಳಗೆ ನಾಶ ಕತ್ತಲೆ ಇಲ್ಲಿ ಅನ್ನೋದು ಗುರುತು ಹೋಗ್ಲಿಕ್ಕೆ ಆಗೋದಿಲ್ಲ ಅರ್ಥ. ಅರಣ್ಯ ಕರಣ್ಯ ಉರಿ ಹತ್ತಿ ಬರುವಾಗ ಅಂತ ಧಾವಾನದಲ್ಲಿ ಮನುಷ್ಯರು ಹೋದಾಗ ಬೇರೆ ಬೇರೆ ಕಟ್ಟಿ ಗಿಡಗಂಟಿಗಳಿದ್ರು, ಪಶು ಪಕ್ಷಿ ಪ್ರಾಣಿಗಳ ಶಿವ ಬಂದದ, ಆನೆ ಬಂದದ್ರಿಗೆಲ್ಲ ಸುಟ್ಟುಕೊಂಡು ಬಸ್ ಮಾಡೋರ್ತಾಗ ಉಳಿಲಿಕ್ಕೆ ಯಾವುದೂ ಅವಕಾಶ ಇಲ್ಲ. ಉರಿವ ಅಗ್ನಿಯಲ್ಲಿ ಯಾವುದಕ್ಕೆ ಅವಕಾಶ ಇಲ್ಲ. ಹಾಗೆ ಹೋದರು ಒಬ್ಬರಂತ ತಮ್ಮ ಗೋರಿಯನ್ನು ತಾವ ತೋಡ್ಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳ್ತಾರೆ. ಹಾಗೆ ಹೋದರು. ಮಧ್ಯಾಹ್ನ ಬಿಸಿಲಿನಲ್ಲಿ ಹೋಗಿ ಆ ಗುರುಗಳಿಗೆ ಭೇಟಿ ಹೋಗೋಣ, ಮುಂದಿನ ಏನಾಗ್ತದೆ ಅಂತಂದಕ್ಕೆ ಹೇಳ್ತಾರಲ್ಲಿ ಶ್ರೀಮದ್ ಭಗವದ್ಗೀತೆಯಲ್ಲಿ 16ನೇ ಅಧ್ಯಾಯದ 21ನೇ ಶ್ಲೋಕನಲ್ಲಿ ನಮ್ಮ ಬಹುಶಃ ತಮ್ಮ ಸುನೀಲ್ ಕೊಟ್ಟಿರ್ಬೋದು ಅಲ್ಲ. ತ್ರಿವಿಧಂ ನರಕಶೇದಂ ದ್ವಾರಂ ನಾಶನ ಮಾತ್ಮನಃ. ತ್ರಿವಿಧ ಅಂದ್ರೆ 3 ಪ್ರಕಾರ ಅಂತ್ರಿ. ನರಕಶೇದಂ ಇದು ನರಕತಲ್ಲ, ನರಕವನ್ನು ಪ್ರವೇಶ ಮಾಡಲಿಕ್ಕೆ ದ್ವಾರ ಇದ್ದಂತೆ ಅದು. ನರಕಶೇದಂ ದ್ವಾರಂ, ಇದುವೇ ನರಕಕ್ಕೆ ದ್ವಾರಗಳು. ತ್ರಿವಿಧ 3 ದ್ವಾರಗಳು. ದ್ವಾರಂ ನಾಶನ ಮಾತ್ಮನಃ, ಆತ್ಮನನ್ನು ನಾಶ ಮಾಡಲಿಕ್ಕೆ ಕಾರಣ ಆಗ್ತಾ ಇದ್ದಾವೆ. ಯಾವುದ್ರ ಕಾಮ ಕ್ರೋಧಸ್ತಥಾ ಲೋಭ. ಕಾಮ ಅಂತಕ್ಕಂಥದ್ದಲ್ಲ, ಕಾಮ ಒಂದಿದ್ರೆ ಸಾಕು ಮನುಷ್ಯನ ಏನಂತಾರೆ ನಾಶ ಆಗ್ತದೆ. ಮನುಷ್ಯನ ನಾಶ ಆಗ್ತದೆ. ಕಾಮದಿಂದ ದುಷ್ಟನಾಗಿರ್ತಕ್ಕಂಥ ಯಾವ ಕೀಚಕ ಯಾವ ವಿರಾಟ್ ನಗರದಲ್ಲಿ ಪಾಂಡವರು ಒಂದು ಗುಪ್ತವೇಷದಿಂದ ಇರ್ತಿರ್ತಾರೆ. ಗುಪ್ತವೇಷದಿಂದ ಪಾಂಡವರು ಇರ್ತಾರೆ. ಆ ಸಮಯದಲ್ಲಿ ದ್ರೌಪದಿಯನ್ನು ಕಂಡು ಮೋಹಗೊಂಡು ದ್ರೌಪದಿ ತನ್ನ ಪತ್ನಿಯಾಗಲಿ ಅಂತೇಳಿ ಕೀಚಕ ಬಂದು ಕಷ್ಟ ಕೊಡ್ಲಿಕ್ಕೆ ಬರ್ತಾನೆ. ಕಷ್ಟ ಕೊಡ್ಲಿಕ್ಕೆ ಬಂದಾಗ ಅವ್ರು ಹೇಳ್ತಾರೆ, ನಾನು ಕಷ್ಟ ಕೊಡ್ಲಿಕ್ಕೆ ಹೋಗ್ಬೇಡ, ನನಗೆ 5 ಪತಿದ್ದಾರೆ, ಬೇರೆ ಬೇರೆ ಕಡೆ ಇದ್ದಾರೆ. ಅವರು ಒಂದು ವೇಳೆ ನಿನ್ನನ್ನು ನೋಡಿದ್ರೆ ನಿನ್ನ ಸಂಹಾರ ಮಾಡ್ತಾರಂದ್ರೆ ಕೇಳೋದಿಲ್ಲ. ಕೊನೆಗೆ ಹೋಗಿ ತನ್ನ ಪತಿ ಮುಂದೆ ದುಃಖ ಮಾಡ್ತಾರೆ. ಭೀಮಸೇನ ಮುಂದೆ ದುಃಖ ಮಾಡ್ತಾರೆ. ದುಃಖ ಮಾಡಿದ ನಂತರ ಭೀಮಸೇನ ಆಯಿತು ಬರ್ತಾ ಇದ್ದೆ ಅಂತ ಹೇಳ್ತಾರೆ. ಹೋಗಿ ದ್ರೌಪದಿ ಹುಟ್ಟಿರ್ತಕ್ಕಂಥ ಸೀರೆಯನ್ನು ಭೀಮಸೇನ ಮೈಗೆ ಸುತ್ತಕೊಂಡು ಬಾ ಅಂತ ಹೇಳಿಬಿಡ್ತಾರೆ. ಇಂಥ ಸಮಯದಲ್ಲಿ ಬಾ ಅಂತ ದ್ರೌಪದಿ ಹೇಳ್ತಾರೆ. ಆತ ಕೀಚಕ ಬರ್ತಾನೆ. ಬಂದ ನಂತರ ಹೇ ದ್ರೌಪದಿ ಅಂತಕೊಂಡು ಹೇಳಿ ಬಂದು ಆ ಭೀಮಸೇನ ಹಿಡಿತಾನೆ. ಭೀಮಸೇನ ಹಿಡಿದ ತಕ್ಷಣ ಕೈ ಸ್ಪರ್ಶ ಮಾಡಿದ ತಕ್ಷಣ ಭೀಮಸೇನ ಎದ್ದು ಸಂಹಾರ ಮಾಡಿ ಕಾಲ ಮೇಲೆ ಕಾಲು ಕೊಟ್ಟು ಸೀಡಿ 2 ಭಾಗವನ್ನು ಮಾಡಿ ಬೇಸಾಡಿ ಒಯ್ದು ಬಿಡ್ತಾನೆ. ಅಗಸ್ಯ ಮುಂದೆ ಹೋಗಿ ಬಿದ್ದುಬಿಡ್ತದೆ. ಶಿವ ಅಗಸ್ಯ ಮುಂದೆ ಹೋಗಿ ಅಗಸ್ಯ ದಾಟಿ ಊರು ದಾಟಿ ಅಗಸ್ಯ ದಾಟಿ ಹೋಗಿಬಿಡ್ತದೆ ರೀ. ಏನು ಕಾರಣ? ಅದಕ್ಕೆ ಕಾಮೇಶ ಕ್ರೋಧೇಶ ರಜೋಗುಣ ಸಮುದ್ವ ಮಹಾಪಾಪ್ಮ ಮಾಶನೋ ಮಹಾಪಾಪ್ಮ. ಇವು ಕಾಮ ಅಂತಕ್ಕಂಥದ್ದು, ಕಾಮ ಏಷ ಕ್ರೋಧೇಶ. ಕಾಮ ಅಂತಕ್ಕಂಥದ್ದು ಕೆಟ್ಟ, ಅಷ್ಟೆಲ್ಲ ಕ್ರೋಧ ಅಂತಕ್ಕಂಥದ್ದು ಕೂಡ ಕೆಟ್ಟದ್ದು. ಕಾಮ ಅಂತಕ್ಕಂಥದ್ದಲ್ಲ, ಕಾಮ ಕೂಡ ಅದಕ್ಕಾಗಿರ್ತಕ್ಕಂಥ ಬೇಕಾಗಿರ್ತಕ್ಕಂಥ ಆಹಾರವನ್ನು ಎಷ್ಟು ಕೊಟ್ಟು ಅದಕ್ಕೆ ಸಾಲದಲ್ಲಿ ಇನ್ನೂ ಹಶು ಒದ್ದಾಡ್ಸಾಯ್ತದೆ. ಯಾರು ಅದಕ್ಕೆ ಹೋಗಿರ್ತಾರೆ ನೋಡ್ರಿ ಅಂಥವ್ರು ಈಗ ಹೇಗೆ ಕೀಚಕ ಭೀಮಸೇನ ಕೈಯಲ್ಲಿ ನಾಶ ಆಗಿ ಹೋದನೋ ಅದು ಸಂಪಟ್ಟವರಲ್ಲಿ ನಾಶ ಆಗಿ ಹೋಗ್ತಾರೆ. ಅಷ್ಟೇ ಅಲ್ಲ, ಶ್ರೀರಾಮಚಂದ್ರ ಪತ್ನಿಯ ಅಪಹರಣ ಮಾಡಿರ್ತಕ್ಕಂಥ ರಾವಣ ತಲೆಗಳು ಎಷ್ಟು ರೀ? 10 ತಲೆಗಳು ಕುಡಿತಕ್ಕಂಥ 60,000 ವರ್ಷ ಪರ್ಯಂತರವಾಗಿ ಒಂದು ಆಯುಷ್ಯ ಅಂಥದ್ದು ಕೇವಲ ಅರ್ಧ ಕೊಟ್ಟು ಬಿಡ್ತದೆ. ಅರ್ಧ ಕೋಟಿ ಕೊಟ್ಟು ಉಳಿಯೋದು. ಕೊನೆಗೆ ಅವನು ಹುಷಿ ನೋಡಿದು ನನ್ನ ಲಗ್ನ ಆಗುತ್ತೆ ಹೇಳಿ ಅವನು ಯಾವಾಗ ಸ್ಪರ್ಶ ಮಾಡಿ ಗೊತ್ತ ಹುಷಿ ಹೇಳ್ತಾನೆ ನೋಡ್ರಿ. ಅರ್ಧ ಕೋಟಿ ಉಳಿದಿರ್ತಕ್ಕಂಥ ಆಯುಷ್ಯ ಕೂಡ ನಾಶ ಆಗಿ ಒಂದು ಕ್ಷಣದೊಳಗೆ ಶ್ರೀರಾಮಚಂದ್ರನ ಒಂದು ತಲೆಯಿಂದ ಕುಡಿತಕ್ಕ ಶ್ರೀರಾಮಚಂದ್ರನ ಕೈಯಲ್ಲಿ
10 ತಲೆ ಕತ್ತರಿಸಿ ಹೋಗ್ತಾರೆ. ಇದು ಕಾರಣ ಏನಂದ್ರೆ ಕಾರಣ ಏನ್ರಿ? ಕಾಮಯೇಷ, ಕಾಮಯೇಷ, ಕ್ರೋಧಯೇಷ, ರಜೋಗುಣ ಸಮುದ್ರ. ಈಗ ರಜೋಗುಣದ ಕುಡಿದ್ಕೊಂತ ಇದ್ದಾವೆ. ಇಲ್ಲಿ ತಮೋಗುಣ, ಸಾತ್ವಿಕ ಗುಣ ಅಂದ್ರೆ ಶ್ರೇಷ್ಠ, ಸತ್ವಗುಣ ಶ್ರೇಷ್ಠ. ಅದು ಬಿಟ್ಕೊಟ್ಟು ಇಲ್ಲಿ ಅಂತಾರೆ ರಜೋಗುಣ ಬರ್ತದೆ. ರಜೋಗುಣ ಅಂದ್ರೆ ತಮೋಗುಣದ ಒಂದು ಪ್ರವೇಶ ಮಾಡ್ತದೆ. ತಮೋಗುಣ ರಜೋಗುಣ ಎರಡೂ ಕುಡಿತಕ್ಕಂಥ. ಹೀಗಾಗಿ ಅದು ಅಪಾಯ ಉಂಟು ಮಾಡ್ತಕ್ಕಂಥದ್ದು. ಕಾಮಯೇಷ, ಕ್ರೋಧಯೇಷ, ರಜೋಗುಣ ಸಮುದ್ಭವ, ಅದ್ರ ಉತ್ಪತ್ತಿ ಆಗಿರ್ತಕ್ಕಂಥದ್ದು. ಮಹಾಪಾಪ್ಮ, ಮಹಾಶನೋ ಮಹಾಪಾಪ. ಅವಾಗ ಕಾಮ, ಕ್ರೋಧ ಇವೆಲ್ಲ ಲೋಭಕ್ಕೆ ಇದು ಹೊಟ್ಟೆ ಭಾಳ ದೊಡ್ಡದ್ರಿ. ಮಹಾಪಾಪ, ಅದು ಪಾಪವನ್ನು ತಯಾರು ಮಾಡ್ತಾವಂತ. ಮಹಾಶನೋ ಮಹಾಪಾಪ್ಮ. ಇವು ತೃಪ್ತಿನ ಇಲ್ಲಿಕ ಎಲ್ಲಿದಾರ ತೃಪ್ತಿ ಅಂದ್ರೆ ಆ ಮನುಷ್ಯ ಸತ್ತು ಹೋಗೋರು, ಅದ್ರ ಕಡೆ ಹೋದವರು ಸತ್ತ ಹಾಳಾಗಿ ಹೋಗೋರು. ಅಲ್ಲಿ ತನಕ ತಮ್ಮ ಕಾಡಿ ಬಿಡಿದ್ರು. ಈ ನದಿ ತೀರದಲ್ಲಿ ಜಿಂಕೆಗಳು ಬರ್ತಾವೆ ರೀ, ನೀರು ಕುಡಿದಿರ್ತವೆ. ನೀರು ಕುಡಿತಾ ಇದ್ದಾವೆ, ತಿಳಿ ನೀರಿನ ಇಲ್ಲಿ ಹೇಗಿರ್ತದಂದ್ರೆ ದೈವ ಥರದ ಕೆಟ್ಟದ್ದು. ಮೊಸಳಿ ಬರ್ತದೆ, ಕಾಣ್ತದೆ, ನೀರೊಳಗೆ ಮುಳಿಕೊಂಡು ಬರ್ತದೆ. ಅವು ಜಿಂಕೆ ನೋಡ್ತದೆ, ನೋಡ್ಲಿಕ್ಕೆ ಆ ನೀರು ಕುಡಿದ್ಬಿಟ್ಟು ಹಿಂದೆ ಸದ್ರೆ ಉಳಿತದೆ. ಆದ್ರೆ ಅದು ಒಳಗಾಗಿ ತುರಿಸಿರ್ತಾನೆ, ಅದು ಸಾಯ್ಬೇಕಾಗಿರ್ತದೆ. ಅದು ಒಳಭಾಗದ ನೀರಡಿಕೆ ಮುಗಿದೇ ಇಲ್ಲರಿ. ಆಗ ನೀರು ಕುಡಿತದೆ, ಬರ್ತದೆ, ಅನಿಸ್ತದೆ, ಈಗ ಜಿಗದಂತೆ ಮಾಡ್ತದೆ. ಖರೆ ನೀರು ಬಿಡೋದು ಆಗೋದಿಲ್ಲ. ಅಷ್ಟರೊಳಗೆ ಒಂದು ಸಲ ಬಂದು ಜಿಗಿದು ಒಂದು ಸಲ ಜೋರಾಗಿ ಜಿಗಿದು ಬಿಡ್ತದೆ ಮೊಸಳೆ. ಒಂದು ಕ್ಷಣದಲ್ಲಿ ಜಿಂಕೆಯನ್ನು ಹಿಡಿದು ಬಿಡ್ತದೆ. ಒಂದು ಸಲ ಹಿಡಿದುಕೊಂಡು ಮತ್ತೊಂದು ಸಲ ಎರಡನೇ ಸಲ ಹಾರಿಸಿ ಮನೆ ಶೀದಾ ಮಾಡ್ಕೊಂಡು ತೊಗೊಂಡ್ರೆ ಒಂದು ಹಿಡಿತಕ್ಕಂಥ ಒಂದು ಸೆಕೆಂಡ, ಹಾರಿಸಿ ತೊಗೊಳೋದು ಸೆಕೆಂಡ, ಸರಳ ಮಾಡ್ಕೊಂಡು 3ನೇ ಸೆಕೆಂಡ್ ಒಳಗೆ ಆ ಚಿಗರಿ ಆನಂದವಾಗಿರ್ತಕ್ಕಂಥ ಚಿಗರಿ ಮೊಸಳಿ ಉದರ ಪ್ರವೇಶ ಮಾಡ್ತಾರೆ, ಹೊಟ್ಟೆಯೊಳಗೆ ಪ್ರವೇಶ ಮಾಡ್ತದೆ, ಸತ್ತು ಹೋಗ್ಬಿಡ್ತದೆ. ಸತ್ತೋದು ಎಷ್ಟು ಒಂದಕ್ಕೆ ಒಂದು 3 ಸೆಕೆಂಡ್ ಒಳಗೆ ಕುಲ್ಲ. ನೀರು ಕಾಣ್ತದೆ, ಮೊಸಳಿ ಬರ್ಲಿಕ್ಕೈತದ, ಇನ್ನು ನನ್ನ ಹಿಡಿತದ ಗುರ್ತದ, ಆದರೂ ಅದಕ್ಕೆ ಬಿಡಲಿಕ್ಕೆ ಆಗಲಿಲ್ಲ. ಹೀಗೆ ಕೆಟ್ಟ ಗುಣಗಳು ಮನುಷ್ಯನಿಗೆ ಇರ್ತಾವೆ. ಅದು ಕೆಟ್ಟ ಗುಣ ಸಂಪರ್ಕ ಅಂತ ಇರಬಾರ್ದು, ಇರಲೇಬಾರ್ದು. ಇದ್ರೆ ಹೀಗೆ ಅದು ಕೇಳ್ತಾರೆ ಇಲ್ಲಿ ತ್ರಿವಿಧ ನರಕ ಛೇದಂ ದ್ವಾರಂ ನಾಶನ ಮಾತ್ಮನ. ಅವು ಆತ್ಮನ ನಾಶಕ್ಕೆ ಕಾರಣ ಆಗ್ತಾ ಇದ್ದಾವೆ. ಕಾಮ, ಕ್ರೋಧ, ಸ್ತತ, ಲೋಭ. ಕಾಮ ಅದು ಕೂಡ ಅಂಥದ್ದೇ. ಕ್ರೋಧ, ಸಿಟ್ಟು ಕೂಡ ಅದು ಕೂಡ ಭಾಳ ಕೆಟ್ಟದಾಗಿರ್ತಕ್ಕಂಥದ್ದು. ಕ್ರೋಧ ಕೂಡ ಅದು ಸಿಟ್ಟು ಇರ್ತಲ್ಲ, ಆ ಸಿಟ್ಟು ಏನು ಮಾಡ್ತಾರೆ? ಶಾಂತಿ ಪರರ ವೈರಿ, ಸಿಟ್ಟು ತನ್ನ ವೈರಿ ಅಂತ. ತನ್ನ ವೈರಿ ಸಿಟ್ಟು ತನ್ನ ಬಂದ್ರೆ ಯಾರು ಕೊಡ್ತದೆ? ಹೊಟ್ಟೆ ಕಿಚ್ಚು ಹೊಟ್ಟೆ ಸುಡೋದಿಲ್ಲದೆ, ಮನೆ ಕಿಚ್ಚು ಮನೆ ಸುಡೋದಿಲ್ಲದೆ, ನೆರೆಮನೆ ಸುಡೋದು ಹೇಳ್ತಾರೆ. ಅದರಂತೆನ ಇಲ್ಲಿ ಕೂಡ ಈ ಕ್ರೋಧ ತನಗೆ ಹಾನಿ ಮಾಡ್ತಾ ಹೊರತಾಗ ಇನ್ನೊಬ್ರಿಗೆ ಮಾಡೋದಿಲ್ಲ. ಮೊದಲು ತನ್ನ ನಾಶ ಮಾಡಿ ಇನ್ನೊಬ್ರು ನಾಶ ಮಾಡ್ಲಿಕ್ಕೆ ಹೋದಂತೆ. ಅದು ಯಾವಾಗ ಇನ್ನೊಬ್ರು ನಾಶ ಮಾಡೋದು ಬರ್ತಾವೆ, ಇನ್ನೊಬ್ರು ತೊಂದರೆ ಕೊಡು ಬರ್ತದೆ. ಆಗ ಇವನು ಸಮಾಧಿ ಮೊದಲು ತಯಾರಾಗಿ ಮುಂದಿನ ವಾರ ಚಾಲು. ಒಬ್ರು ಅಂತಿರ್ತಾನ್ರು, ಸಿಟ್ಟಿಗಿದ್ದಾಗ ಅಂತಿರ್ತಾರೆ, ಜಗಳ ಬಂದಾಗ, ಇವತ್ತು ನಾನು ಮನುಷ್ಯನೇ ಅಲ್ಲ, ನನ್ನ ಸಮೀಪ ತಾಯಿ ಇರಲಿ, ತಂದೆ ಇರಲಿ, ಅಣ್ಣ ಇರಲಿ, ತಮ್ಮ ಇರಲಿ, ಬಂಧುಗಳಿಗೆ ಯಾರು ಬೇಕಾದವ್ರಿ, ಇವತ್ತು ನನ್ನ ಸಮೀಪಿಗೆ ಯಾರು ಬರ್ಲಿಕ್ಕೆ ಹೋಗ್ಬೇಡ್ರಿ. ನಾನು ಮನುಷ್ಯನಲ್ಲ, ನನ್ನ ಸಮೀಪಿಗೆ ಯಾರು ಬರಬೇಡ್ರಿ. ಹೇಳಲಿಲ್ಲಂದಿರಿ, ಬರ್ಲಿಕ್ಕೆ ಹೋಗ್ಬೇಡ್ರಿ. ಆಗ ಅಕಸ್ಮಾತ್ ಹೋದ್ರು, ತಾಯಿ ಹೋದರು, ತಂದೆ ಹೋದರು, ಅಣ್ಣ ತಮ್ಮರು ಬಂದು ಹೊಡೆದ್ರು, ಯಾರು ಕೈ ಒಳಗೆ ಕಡ್ಡಿಗಿರ್ತದ್ರಿ, ಯಾರು ಬಂದರು ಕೇಳಿದ್ರ ಕ್ರೋಧ ಏನು ಮಾಡ್ತದೆ? ಹೊಡೆದ ಬಿಡ್ತಾನೆ. ಕ್ರೋಧ ಏನು ಮಾಡ್ತಾರೆ? ಈ ಕೆಲಸ ಮಾಡ್ತದೆ. ಅದಕ್ಕೆ ಅದು ಭಾಳ ಕೆಟ್ಟದ್ದು. ಅದಕ್ಕೆ ಕಾಮ ಇರಲಿ, ಕ್ರೋಧ ಇರಲಿ, ಎಲ್ಲ ನರಕದ ದಾರಿ ಇರ್ತವೆ. ಕಾಮ ಅಂದ್ರೆ ನರಕದ ದಾರಿ, ಕ್ರೋಧ ಅಂದ್ರೂ ಕೂಡ ನರಕದ ದಾರಿ. ಸ್ತತಾ ಲೋಭ ಇಟ್ಟು ನರವಂತಿ ಮಾತರಂ ಪಿತರಂ ಗುರು. ಲೋಭದಿಂದ ಕೊಡಲ್ಪಟ್ಟಂಥ ಮನುಷ್ಯ ತಾಯಿಯನ್ನು ಕೊಲಿಕ್ಕಿಂತ ಹೋಗ್ಲತ್ರಿ. ತಾಯಿಯನ್ನು ಮಾತರಂ ಪಿತರಂ, ತಂದೆಯನ್ನು ಕೊಲ್ಲಿಕ್ಕಿಂತ ಹೋಗ್ಲತ್ರಿ. ಲೋಭ ಇಷ್ಟೋ ನರುಹಂತಿ, ಲೋಭದ ಕೂಡಿರ್ತಕ್ಕಂಥ ಮನುಷ್ಯ, ಅದನ್ನು ಇಷ್ಟಪಟ್ಟಿರ್ತಕ್ಕಂಥ ಮನುಷ್ಯ ಲೋಭವಿಷ್ಟೋ ನರುಹಂತಿ ಮಾತರಂ ಪಿತರಂ ಗುರು. ತಾಯಿಯನ್ನು ಕೊಲ್ತಾ ಇದ್ದಾನ, ತಂದೆಯನ್ನು ಕೊಲ್ತಾ ಇದ್ದಾನ, ಕೊನೆ ಗುರುಗಳನ್ನು ಕೊಲ್ಲಿ ಕೂಡ ಹಿಂದಾಗೋದಿಲ್ಲ. ಅದರ ಲೋಭ ಗುಣತಕ್ಕಂಥ ಕೂಡ ಬಹಳ ಕೆಟ್ಟ ಹೇಳ್ತಾರೆ. ಅದಕ್ಕೆ ಅಷ್ಟು 3 ಅಂದ್ರೆ ಇವು ನರಕದ್ವಾರ ಅಂತಾರೆ. ನರಕಕ್ಕೆ ಹೋಗ್ತಕ್ಕಂಥದ್ದಕ್ಕೆ ಏನಾದರೂ ಹೋಗಿ ಕರೆಸಿದ್ರೆ ಏನು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಸೀದಾ ಕಾಮದಿಂದ ಕೂಡಿರಿ, ಕ್ರೋಧ ಇರಲಿ, ಲೋಭ ಇರಲಿ, 3 ಇದ್ದರೂ ಸಾಕು. ಸೀದಾ ನರಕಕ್ಕೆ ಹೋದ್ರೆ ಟಿಕೆಟ್ ತಗೋದಂಗೆ. ಯಾರು ನರಕಕ್ಕೆ ಹೋಗ್ಬಾರ್ದಂತಾರು? ವಿನಾಕಾರಣ ಮನೆಯೊಳಗೆ ಯಾರು ಕೂಡ ಸಿಟ್ಟಿಗೆ ಬರಬಾರ್ದು. ಒಂದೇ
ಕೆಟ್ಟ ಗುಣ ಕೆಟ್ಟ ಕಾಮನೆಗಳಿರಬಾರ್ದು ಮನುಷ್ಯನಿಗೆ. ದುಷ್ಟ ಇಚ್ಛೆಗಳು ದುಷ್ಟ ಇಚ್ಛೆಗಳನ್ನೆಲ್ಲ ದಮನ ಮಾಡಬೇಕು. ಅವು ದುಷ್ಟ ಇಚ್ಛೆಗಳನ್ನು ನಾಶ ಮಾಡಿರಿ. ಮನುಷ್ಯ ಹೇಳಿದಂತೆ ಕೇಳಿಕೋಬೇಡ್ರಿ. ಗುರುಗಳು ಹೇಳಿದಂತೆ, ದೇವರು ಹೇಳಿದಂತೆ, ತಾಯಿ ತಂದೆ ಹೇಳಿದಂತೆ, ಬಂಧುಗಳು ಹೇಳಿದಂತೆ, ಶಾಸ್ತ್ರ ಪುರಾಣ ಪ್ರವಚನ ಹೇಳಿದಂತೆ ಆ ಪ್ರಕಾರವಾಗಿ ನಡೆದುಕೊಂಡು ಹೋದ್ರೆ ಸರಿ ಇರ್ತದೆ. ಅದಕ್ಕೆ ಕಾಮ ಒಳ್ಳೆಯದಲ್ಲ, ಅದರಂತೆ ಕ್ರೋಧ ಕೂಡ ಒಳ್ಳೆಯದಲ್ಲ, ಅದರಂತೆ ಲೋಭ ಕೂಡ ಒಳ್ಳೆಯದಲ್ಲ. ಲೋಭನು ಕೂಡ ಬಹಳ ಕೆಟ್ಟದ್ದು. ಅದರಿಂದ ಇವು ಮೂರು ಕೂಡ ಹೇಳ್ತಾರೆ, ಇವು ಅಷ್ಟು ಕೂಡ ಕೆಟ್ಟದ್ದು. ತ್ರಿವಿಧ ನರಕ ಛೇದಂ ದ್ವಾರಂ ನಾಶಮಾತ್ಮನ ಕಾಮ ಕಾಮ ಕ್ರೋಧ ಸ್ತತಾ ಲೋಭ. ಕಾಮ ಕ್ರೋಧ ಅದರ ಹಾಗೆ ಲೋಭ ಕೂಡ. ತಸ್ಮಾತ್ ಏತತ್ರಯಂ ತ್ಯಜೇತ್. ಆದ್ದರಿಂದ ಈಗೋಸ್ಕರ ನರಕ ದ್ವಾರ ಇರೋಗೋಸ್ಕರ ಈ ತಸ್ಮಾತ್ ಆದ್ದರಿಂದ ಈ ಮೂರನ್ನು ಏನು ಮಾಡ್ಕೊ ತ್ಯಜೇತ ಬಿಡಬೇಕು. ಶ್ರೀಕೃಷ್ಣ ಭಗವಂತ ಆಜ್ಞೆ ಮಾಡಿದ್ರು ಈ ಮೂರನ್ನು ಬಿಡಬೇಕು ಅಂತ. ಯಾರು ಹೇಳಿದ್ರಿ? ಶ್ರೀಕೃಷ್ಣ ಭಗವಂತ ಬಿಡಬೇಕು ಅಂತ ಹೇಳಿದ್ರು. ಕಾರಣ ಅಂದ್ರೆ ಬುದ್ಧಿ ಹೇಳಿಕ್ಕೆ ಹೋದ್ರೆ ಗೌರವರಿಗೆ ನೀವು ಅಣ್ಣ ತಮ್ಮರಿಗೆ ಏನು ಕೊಡ್ರಿಪ್ಪ, ನಿಮ್ಮ ಜಮೀನು ಅವ್ರಿಗೆ ಜಮೀನು ಕೊಡ್ರಿ, ಇರ್ಲಿಕ್ಕೆ ವಾಸ ಮಾಡಲಿಕ್ಕೆ ಸ್ಥಳ ಕೊಡ್ರಿ, ಒಂದು ಮನೆಗೆ ಕೊಡ್ರಿ, ಮನೆಗೆ ಒಂದು ಮನೆಗೆ ಕೊಡ್ರಿ. ಸೂಜಿ ಮನೆಗೆ ಹತ್ತಷ್ಟು ಕೂಡ ಕೊಡೋದು, ಬೇಕಾದ ಯುದ್ಧ ಮಾಡಿ ತೊಳೆದುಕೊಳ್ತಾವ ಹಾಗೆ ಮಾಡಿದರು. ಕೊನೆಗೆ ಶ್ರೀಕೃಷ್ಣ ಭಗವಂತ ಏನು ಮಾಡಿದ್ರು? ಯುದ್ಧ ಮಾಡ್ತಕ್ಕಂಥ ಆಯಿತು ಮಾಡ್ರಿ ಅಂತ ಹೇಳಿದ್ರು. ತನ್ನ ಯುದ್ಧ ಆಗಿಬಿಡ್ತು. ಎಲ್ಲರೂ ಸರ್ವನಾಶ ಆಗಿ ಹೋದರು. ಏನಂದ್ರಿ? ನಾಶ ಆಗಿ ಹೋದ್ರಿ. ಅಷ್ಟು ಕ್ರೋಧ ಕೂಡ ಯುದ್ಧ ಮಾಡ್ಲಿಕ್ಕೆ ಹೋದ್ರು. ಕೊನೆಗೆ ಏನಂತ್ರಿ? ಸರ್ವನಾಶ ಆದಲ್ಲ. ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಇವಷ್ಟು ಅರಿಷಡ್ ವೈರಿ ಹೇಳ್ತಾರೆ. ಹರಿ ಅಂದರೆ ವೈರಿಗಳು. ಅರಿಷಡ್ ವೈರಿ ಅದು. ಹರಿ ಎಷ್ಟು ಅಂದ್ರೆ ಷಡ್ ಎಲ್ಲ ಇರೋದು ವೈರಿ. ಅಷ್ಟು ವೈರಿಗಳು. ಯಾರು ವೈರಿ ಅಂದ್ರೆ ಯಾರು ವೈರಿ ರೀ? ಯಾರಲ್ಲಿರ್ತಾರೆ ಅವರಿಗೆ ವೈರಿ. ಹೇಗಿದ್ರೆ ಜೋಳದಾಗ ನುಸಿ ಹುಟ್ಟಿರ್ತಾವ, ಏನು ತಿಂತಾರೆ? ಜೋಳವನ್ನೇ ಹಾಳು ಮಾಡ್ತಾವೆ. ಗಿಡಕ್ಕೆ ಹುಳ ಹತ್ತಿರ್ತಾವ, ಏನು ಹಾಳು ಮಾಡ್ತಾವೆ? ಅದೇ ಗಿಡವನ್ನು ಯಾವ ಗಿಡದೊಳಗೆ ಹುಟ್ಟಿದೋ ಆ ಗಿಡವನ್ನೇ ನಾಶ ಮಾಡ್ತಾವೆ. ಬಳ್ಳಿ ಗಿಡಕ್ಕೆ ಸುತ್ತಕೊಂಡಿರ್ತದ್ರಿ, ಏನು ನಾಶ ಮಾಡ್ತದ? ಯಾವ ಗಿಡಕ್ಕೆ ಸುತ್ತಿರ್ತದೆ ನೋಡಿ ಅದನ್ನೇ ನಾಶ ಮಾಡ್ತದೆ. ಆಗ ಇಲ್ಲಿ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಎಲ್ಲವೂ ನಮ್ಮಲ್ಲೇ ವಾಸ ಮಾಡಿ ನಮ್ಮನ್ನು ನಾಶ ಮಾಡ್ತಾವೆ. ಅದರಿಂದ ತಸ್ಮಾತ್ ಅದರಿಂದ ಅದನ್ನು ಏತತ್ರಯಂ ಇವುಗಳನ್ನು ಮೂರನ್ನು ನಾಶ ಮಾಡ್ತಾ ಇರ್ತಾರೆ. ಮೂರು ಹೇಳಿದ್ರೆ ಮೂರನ್ನು ನಾಶ ಮಾಡ್ತಿರಲ್ಲ, ಎಲ್ಲವನ್ನು ಬಿಡುತ್ತದರ ಅರ್ಥ. ಆದ್ದರಿಂದ ತ್ರಿವಿಧಂ ನರಕ ಛೇದಂ ದ್ವಾರಂ ನಾಶಮಾತ್ಮನ ಕಾಮ ಕ್ರೋಧ ಸ್ತತಾ ಲೋಭ ತಸ್ಮಾತ್ ಏತತ್ರಯಂ ತ್ಯಜಿತು. ಮೂರು ಆಗೋಸ್ಕರ ಮೂರನ್ನು ತ್ಯಜಿಸ್ರಿ ಅಂತ ಹೇಳಿದರು. ಆಮೇಲೆ ಇವಿರೋಗೋಸ್ಕರ ಜಗತ್ತಿನ ಎಷ್ಟೋ ಜನರು ನಾಶ ಆಗಿದ್ದಾರೆ. ಆದಮೇಲೆ ಈ ಗುಣವನ್ನು ವಿಶೇಷಪಡಿಸಿ ಈಗೋಸ್ಕರವಾಗಿ ಆ ಹೆಣ್ಣುಮಕ್ಕಳು ತಯಾರು ಮಾಡಿದರು. ಹೆಣ್ಣುಮಕ್ಕಳು ಕಳಿಸಿಕೊಟ್ರು ಗುರುಗಳಿಗೆ ಹಾನಿಯನ್ನು ಉಂಟು ಮಾಡೋದಂತ. ಹೆಣ್ಣುಮಕ್ಕಳು ಬಂದರು. ಹೇಗೆ ಬಂದರು ಅಂದರೆ ಸಿಂಹದ ಎದುರಿಗೆ ಶಂಗಳಿಕೆ ಬಂದಂತೆ ಆಯಿತು. ಧಾವಾನದ ಎದುರಿಗೆ ಅರಣ್ಯ ಬಂದಂತೆ ಆಯಿತು. ಧಾವಾನದ ಎದುರಿಗೆ ಅರಣ್ಯ ಬಂದಂತೆ ಆಯಿತು. ಕುದಿಯುವ ಲಾವಾರಸದಲ್ಲಿ ಮೇಲ್ಭಾಗದ ಧುಮುಕಿ ಈಸುತ್ತೇನೆ ಹೋದ್ಕಂಥ ಮನುಷ್ಯನ ಹರಿಯುವ ಲಾವಾರಸದಲ್ಲಿ ಅದರೊಳಗೆ ಧುಮುಕಿ ಈಸಲಿಕ್ಕೆ ಬರ್ತದಂದ್ರೆ ನೀರಲ್ಲ, ಅದು ಬಿದ್ದರೆ ನೋಡಿ ಸುಟ್ಟು ಭಸ್ಮ ಆಗಿಬಿಡ್ತಲ್ಲ. ಹಾಗೆ ಗುರುಗಳ ಸನ್ನಿಗೆ ಹೆಣ್ಮಕ್ಕಳು ಹೀಗೆ ಹೋದರು. ಹೋದರು ಪರ್ವತ ಇಳಿದುಕೊಂಡು ಕೆಳಭಾಗ ಹೋಗಿ ಅಲ್ಲಿ ಹಿರೇಹಳ್ಳದ ಹತ್ತಿರ ಹೋದರು. ಗುರುಗಳ ಮೊದಲೇ ಸರ್ವಜ್ಞರು. ಮೊದಲೇ ಆ ದಿವಸ ಏನು ಮಾಡಿದಾರೆ? ಮಧ್ಯಾಹ್ನ ಸಮಯದಲ್ಲಿ ರಾಮ ಕುರ್ಚಿಯಲ್ಲಿ ಕೂತಿದ್ದಾರೆ. ಬಿಲ್ವನದಲ್ಲಿ ಮಠ ಮುಂಭಾಗ ಬಿಲ್ವನ ಕೂತಾರೆ. ಹೆಣ್ಮಕ್ಳು ಆಚೆಗೆ ಬಂದು, ಆಚೆಗೆ ನೀರ್ರಿ ನಮ್ಮ ಮಠದ ಎದುರಿಗೆ ಆಚೆಗಡೆ ಮುಂದೆ ಹಳ್ಳದ ಆ ಹಳ್ಳದ ದಂಡಿಗೆ ಆಚೆಗಡೆ ಬಂದರು. ಅವರು ಅಲ್ಲಿ ನಿಂತ್ರಿ. ಈ ಗಿಡಗಳ ನೆರಳಲ್ಲಿ ಗುರುಗಳು ಕೂತಾರೆ. ಗಿಡಗಳ ಇಟ್ಟಂಗಿಗಳು ಕೆಳಗೆ ಗಾಳಿ ಹತ್ತು ಬಿತ್ತ ಮಾಡ್ತವೆ. ಅಲ್ಲೇ ಮುಂದೆ ಗಿಡಗಂಟಿಗಳದಾವೆ. ಅವ್ರು ಯಾವಾಗಲ್ಲಿ ಬಂದ್ರಲ್ರಿ, ಬಂದಾಗ ಅಪ್ಪ ಅವ್ರು ನೋಡಿದ್ರು. ಅವರು ಕಳ್ಳನ ಮನಸ್ಸು ಉಳ್ಳೊಳಗೆ ಅಂತಾರಲ್ಲ, ಅವ್ರು ಬಂದದ್ದೇ ಒಂದು ದುರುದ್ದೇಶಕ್ಕೆ ಬಂದಿದ್ರು. ಅಪ್ಪ ಅವರು ಹೊರಗೆ ಕೂತಾರವ, ಇಲ್ಲಿ ಅವ್ರಿಗೆ ಗುರುತಾಗಿದ್ದೇನು ಇಷ್ಟಂದ್ರು. ಅವರು ಗುರುಗಳವರು ಅಲ್ಲಿ ಹೊರಟಾಗನ ಅವ್ರು ಎದಕ್ಕೆ ಹೊರಟಾಗ ಮೊದಲೇ ಗೊತ್ತ ಸರ್ವಜ್ಞರು ಗುರುಗಳು.
ಅವರು ನಮ್ಮಂತೆ ಆಕಳಿಸ್ತಿರ್ಲಿಲ್ಲ. ಏನಿರೋರು ಸದಾ ಜಾಗೃತ ಇರ್ತಕ್ಕಂಥವ್ರು. ಬಂದು ಅಪಹರಣಿದ್ರು ಆ ವೇಶ್ಯಾಸ್ತ್ರೀಯರಿಗೆ ಬಂದ್ರಲ್ಲ, ಬಂದರು ಬಂದೇನು ನಿಂತ್ರಲ್ರಿ. ಅವ್ರು ಕೆಟ್ಟ ದಾರಿಗೆ ಬಂದ್ರೆ ತಮಗೆ ಗುರ್ತದಲ್ರಿ, ತಮಗೆ ತೊಂದರೆ ಕೊಡಬೇಕು, ಸನ್ಯಾಸವನ್ನು ಹಾಳು ಮಾಡೋಗೋಸ್ಕರ ಬಂದ್ರೆ ಸಂತೋಷ ಅಂತಲ್ರಿ. ಅಪಹರಣಿದ್ರು ಬಂದ್ರ ಬರೀ ಅಂತ ಹೇಳಿ, ಬಂದ್ರ ಬರೀ. ಅದು ನೀವು ಬಂದದ್ದು ಯಾವಾಗೋಸ್ಕರ ಬಂದಿದ್ರೆ ನಾನು ಗುರ್ತದ, ಬಂದ್ರ ಬರೀ ಅಂತ. ಅವ್ರ ಹೆಣ್ಮಕ್ಳು ಇಬ್ಬರು ವೇಶ್ಯಾಸ್ತ್ರೀಯರು ನಾವು ಬಂದದ್ದು ಅಪ್ಪವ್ರಿಗೆ ಗುರುತಾಗಿಬಿಡ್ತು ಅಂತಂದು ಭಯ ಮಾಡಿಕೊಂಡು ಕೆಳಗೆ ಕೂತ್ರು. ಶಕ್ತಿನ ಕುಂದಿದ್ರು, ಕೆಳಗೆ ಕೂತರು. ಅಪಹರಿದ್ರು ಕೂತ್ರ ಕೊಡ್ರಿ ಅಂತಂದ್ರಿ. ಘಾತ ಅಥವಾ ಯಶೋದ ಬಂದ ಕಾರ್ಯಕ್ಕೆ ದಾರಿಗೆ ಸುಂಕೆಲ್ಲ ಏಳ್ದ ಚಲೋ ತಂದು ಎದ್ದರ್ರಿ. ಅಪಹರಿದ್ರು ಎದ್ರ್ಯಾ ಹೇಳ್ರಿ. ಆಮೇಲೆ ಇನ್ನಿಲ್ಲಿ ಕಾಲಿಗೆ ಬುದ್ಧಿ ಹೇಳೋದು ಚಲೋ ಅಂತಂದ್ರೆ ಅವರು. ಇನ್ನು ಕಾಲಿಲ್ಲಿದ್ದು ಅಂದ್ರೆ ಕಾಲನ ಬಂದು ಪಾಶಾಗಿ ಹಿಡಿತಕ್ಕಂಥ ಸಂದರ್ಭ ಬಂದು ನಮಗೆ ಯಮರಾಜರು ಬರ್ತಾ ಹಂಗಾಯಿತು ನಮ್ಮ ಸ್ಥಿತಿ. ಉಳಿಗಾಲ ಇಲ್ಲ. ಇನ್ನಿಲ್ಲಿದು ಹೋಗೋದ ಚಲೋ ಅಂತಂದ ಆ ಕಡೆ ಮುಖ ಮಾಡಿ ನಡೆದ್ರು. ಅಪ್ಪರು ಹೇಳಿದರು ಹೋಗ್ತೀರಾ ಹೋಗಿಬಿಡ್ರಿ. ಹೇಗೆ ಹೋದ್ರೆ ಒಂದು ಸಲ ಹೋದ ಮೇಲೆ ಇನ್ನೊಮ್ಮೆ ಭೂಲೋಕದವ್ರು ಎಂದೂ ಯಾರು ನಿಮ್ಮ ಮುಖವನ್ನು ನೋಡಬಾರ್ದು. ಹಾಳಾಗಿಬಿಡ್ರಿ, ನಿರ್ವಂಶ ಹಾಳಾಗಿ ಹೋಗ್ಬಿಡ್ರಿ ಮೂರ್ಖರೇ. ನೀವು ಯಾವ ಉದ್ದೇಶ ಇಟ್ಟು ಬಂದಿದ್ರಿ, ಉದ್ದೇಶ ಸಫಲವಾಗಲಿಲ್ಲ. ಹಾಗೂ ಅದನ್ನು ಸನ್ಯಾಸವನ್ನು ಚ್ಯುತಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸನ್ಯಾಸವನ್ನು ಚ್ಯುತಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹೋದ ನಂತರ ಇನ್ನೊಮ್ಮೆ ಯಾರಿಗೂ ಮುಖದರ್ಶನ ಆಗದಂತೆ ಹಾಳಾಗಿ ಹೋಗ್ರಿ ಅಂತ ಶಾಪ್ ಕೊಟ್ಬಿಟ್ರು. ಅಷ್ಟಲ್ಲ, ಅಪಹರಿದ್ರು ನಿಮ್ಮನ್ನು ಯಾವ ನೀಚ ಪುರುಷ ಕಳಿಸಲ್ಲ. ಅಣ್ಣಾ ಸಾಹೇಬ್ ಗೌಡ ಸನ್ಯಾಸಿಗಳು ಭಿಕ್ಷಾನ್ನವನ್ನು ಪ್ರಸಾದ ಮಾಡ್ತಕ್ಕಂಥದ್ದು. ಸನ್ಯಾಸಿಗಳಿಗೆ ಭಿಕ್ಷಾನ್ನ ವಿಧಿಯಾಗಿ ಕೂತ್ಕೊಡ್ತಾರೆ. ಮರಣ ಪಾತ್ರೆ ಆಗಲಿ, ಕರಪಾತ್ರೆ ಆಗಲಿ, ವಸ್ತ್ರ ಪಾತ್ರೆ ಆಗಲಿ, ಕರಪಾತ್ರೆ ಆಗಲಿ ಭಿಕ್ಷಾಟನೆ ವಿಧಿಯಾಗಿ ಕೂತಿರ್ತಾರೆ ಸನ್ಯಾಸ ಪರಮಾನು ಬೋಧೆಯಲ್ಲಿ. ಅದಕ್ಕೆ ಸನ್ಯಾಸಿಗಳು ಭಿಕ್ಷಾಟನ ಮಾಡಿಕೊಂಡು ಪ್ರಸಾದ ಮಾಡಿ ಈ ಜಗತ್ತಿಗೆ ಜ್ಞಾನ ಬೋಧೆಯನ್ನು ಮಾಡ್ತಾ ಆನಂದವಾಗಿ ವಾಸ ಮಾಡ್ತಕ್ಕಂಥವ್ರು. ಇವ್ರು ಯಾರಿಗೂ ತೊಂದರೆ ಇಲ್ಲದೆ ನಮ್ಮಷ್ಟೇ ಇರ್ತಕ್ಕಂಥವ್ರು ಸನ್ಯಾಸತ್ವವನ್ನು ಚ್ಯುತಿಗೊಳಿಸೋದು ಬಂದಿರತಕ್ಕಂಥ ಆ ನೀಚನಾಗಿರ್ತಕ್ಕಂಥ ಆ ಪಾಟೀಲ ಆತ ತನ್ನ ಜೀವನ ಪರ್ಯಂತರವಾಗಿ ಎಲ್ಲವನ್ನು ಕಳೆದುಕೊಂಡು ಇನ್ನೊಬ್ಬರ ಮನೆಗೆ ಹೋಗಿ ನನಗೆ ಅನ್ನವನ್ನು ಕೊಡಿ, ಹಸಿವಾಗ್ಯದ, ಅನ್ನ ಅನ್ನ ಅನ್ನ, ಅಯ್ಯೋ ಅನ್ನ, ಹಸಿವು ತಿರುಪುರಂತ ಎಲ್ಲವನ್ನು ಕಳೆದುಕೊಂಡು ಅನ್ನಕ್ಕಾಗಿ ಅಲೆದಾಡಿ ಈ ಯಾವಾಗೋಸ್ಕರ ಹೀಗಾಯಿತು ಅನ್ನೋದು ಜಗತ್ತಿಗೆ ಸಾರಿ ತನ್ನ ದೇಹವನ್ನು ತ್ಯಾಗ ಮಾಡಲಾಗ್ತದಲ್ಲಿ. ನೀಚರೇ ಹೊರಟಿದ್ರಲ್ಲ ಅವ್ರಿಗೆ ಹೇಳಿ ಅವ್ರಿಗೆ ನಾವು ಕೊಟ್ಟಿರ್ತಕ್ಕಂಥ ಶಾಪನ ಅವ್ರಿಗೆ ಹೇಳಿ ಸತ್ತು ಹೋಗ್ರಿ ಹೇಳಿ ಅವ್ರು ಇನ್ನೊಮ್ಮೆ ಈ ಜಗತ್ತಲ್ಲಿ ಮುಖ ತೋರಿಸುವಂತೆ ಹೋಗ್ಬಿಡ್ರಿ, ಹಾಳಾಗಿ ಹೋಗ್ರಿ ಅಂತಕೊಂಡು ಹೇಳಿದರು. ಹೆಣ್ಮಕ್ಳು ಗಾಬರಿಯಾಗಿ ಶಕ್ತಿ ಕಳ್ಕೊಂಡು ಊರ ಕಡೆ ಮಠದ ಕಡೆ ಮುಖ ಸಹಿತ ಮಾಡೋದಾಗದೆ ಹಾಗ ಸಾಗಿ ಪರ್ವತ ಏರ್ಕೊಂಡು ಮರೆಯಾಗಿ ಹೋದರು. ಮುಂದಿನ ಹಳ್ಳ ಬಂತು, ಮಲ್ಲಿಕಾರ್ಜುನ ದೇವ್ರ ಹಳ್ಳ, ಅದನ್ನು ದಾಟರು. ಅಷ್ಟು ಹೋಗೋಷ್ಟೊಳಗೆ ಸಾಕಾಯಿತು. ಆಗ ಊರಿಗೆ ಹೋಗೋಷ್ಟೊಳಗೆ ಜ್ವರ ಬಂತು, ಚಳಿ ಬಂತು, ಏನೇನು ಆಯಿತು, ತೊಂದರೆ ಆಯಿತು. ಆಗ ಕಳಿಸಿದ ಗೌಡ್ರ ಮನೆಗೆ ಹೋಗಿ ಹೇಳಿದ್ರು, ಗೌಡರೇ ಮಂಗ ತಾನು ಹಾಳಾಯಿತು, ವನವನ್ನು ಹಾಳು ಮಾಡಿತು. ನೀವು ಹಾಳಾದ್ರಿ, ನಮ್ಮನ್ನು ಹಾಳು ಮಾಡಿದ್ರಿ. ಗುರುಗಳ ಸನ್ನಿಧಿ ಹೋದೀವಿ, ಅವ್ರು ಗುರ್ತಾಯಿತು, ಬಂದ್ರ ಬರ್ರಿ, ಕೂತ್ರ ಕೂಡ್ರಿ, ಹೋಗ್ತಾರ ಹೋಗ್ರಿ, ಇನ್ನೂ ಮುಖ ತೋರಿಸುತ್ತೆ ಹಾಳಾಗಿ ಹೋಗ್ರಿ. ನಿಮ್ಮನ್ನು ಕಳಿಸಿರ್ತಕ್ಕಂಥ ಗೌಡ ಅನ್ನ ತಗೊಂಡು ಅನ್ನವನ್ನು ಬೇಡ, ಅನ್ನ ಕೂಡ ಸಿಗದೆ ಹಾಳಾಗಿ ನಿರ್ವಂಶಾಗಿ ಸತ್ತು ಹೋಗ್ರಿ. ನಿಮಗೂ ಶಾಪ ಕೊಟ್ಟಾರ, ನಮ್ಮ ಕೂಡ ಹೋಗ್ರಿ, ನಿಮಗೆ ನರಕ ಲೋಕಕ್ಕೆ ಹೋಗ್ರಿ, ಹಾಳಾಗಿ ಹೋಗ್ಬಿಟ್ಟು ಮತ್ತೊಮ್ಮೆ ಈ ಜಗತ್ತಿಗೆ ಮುಖ ತೋರಿಸಂತೆ ಹೋಗ್ರಿ. ನಮಗೂ ಶಾಪ ಕೊಟ್ಟರು, ನಿಮಗೂ ಶಾಪ ಆಯಿತು, ನಮಗೂ ಶಾಪ ಆಯಿತು. ಮಂಗ ತಾನೂ ಸತ್ತು ಹೋಗ್ಬಿಡ್ತು, ಹಾಳಾಗಿ ಹೋಗ್ಬಿಡ್ತು, ವನವನ್ನು ಹಾಳು ಮಾಡಿತು. ಗೌಡರೇ ನೀವು ಕೂಡ ಹಾಳಾಗಿ ಹೋಗ್ರಿ,
ಶಾಪ್ ಕೊಟ್ಟಾರ, ನಾವು ಹಾಳಾಗೋಗ್ತೀವಿ. ಈ ವಿಷಯ ನಮ್ಮ ಮನೆಯೊಳಗೆ ಹೇಳಿ ಸಾಯ್ತಾ ಇದ್ದೀವಿ. ಹೇಗಾದರೂ ಮಾಡಿ ಮನೆಗೆ ಹೋಗಿ ಇನ್ನೊಬ್ಬರದು ಮುಂದಿನವ್ರಿಗಾದ್ರೂ ಬುದ್ಧಿ ಬರಲಿ, ಮುಂದಿನವ್ರಿಗಾದ್ರೂ ಪಾಠ ಆಗಲಿ ಅಂತ ಅಂದ್ಕೊಂಡು ಹೇಳಿ ಹಾಗೆ ಹೇಳ್ತಾ ಬೀಳ್ತಾ ಮುಂದೆ ಅಡಿ ಇಡ್ಲಿಕ್ಕೆ ಆಗ್ತಾಯಿಲ್ಲ, ಹಾಗೆ ಒತ್ತಿ ಕುಡಿತಾ ಹಾಗೆ ಪ್ರಯತ್ನ ಮಾಡ್ತಾ ಏನೋ ಮಾಡ್ತಾ 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 ಹೋಗಿ ಎದ್ದು ಬಿದ್ದು ಮನೆಗೆ ಹೋಗಿ ತಮ್ಮ ಮನೆಯೊಳಗೆ ಹೋಗಿ ನಾವು ಗೌಡ್ರು ಹೀಗೆ ಕಳಿಸಿದ್ರು, ಹೋದೀವಿ, ಗುರುಗಳ ಶಾಪ್ ಕೊಟ್ಟರು, ನಮಗೇನು ಉಳಿಲಿಕ್ಕೆ ಸಾಧ್ಯ ಇಲ್ಲ, ಅಯ್ಯೋ ಸಾಯ್ತೀವಿ ಮುಗೀತು ನಮ್ಮದು, ಮುಗೀತು ಅಯ್ಯೋ ಅಂತ ತಿಳ್ಕೊಂಡು ಒಂದು ಸಲ ಚೀರಿ ಎರಡೂ ಅಲ್ಲೇ ಬಿದ್ದು ಹೆಣ್ಣು ಮಕ್ಕಳು ಸತ್ತು ಹೋಗ್ಬಿಟ್ರು, ಮುಗಿದೋಗ್ಬಿಟ್ರು. ಅಲ್ಲ ಏನು ಕಾರಣ ಹೇಳಿ? ದುಷ್ಟ ಜನದ ಸಜ್ಜನರ ಸಂಘವನ್ನು ಹೆಜ್ಜೆಯನ್ನು ಸವಿದಂತೆ ದುರ್ಜನರ ಸಂಘವನ್ನು ಬತ್ಸನೆಯನ್ನು ರೋಜ್ಜನಕ್ಕೋಸ್ಕರ ಅಂತ ಮಾಡ್ತಾರೆ. ಸಜ್ಜನರು ಸಂಘ ಮಾಡಿದ್ರೆ ಹಿರಿದಾದ ಅಜ್ಜಿಯನ್ನು ಸವಿದಂತೆ ಇತ್ತು. ಅಕಸ್ಮಾತ್ ಆ ಹೆಣ್ಮಕ್ಳು ಒಳ್ಳೆಯವರಾಗಿದ್ರಂದ್ರೆ, ಒಳ್ಳೆಯ ಸಂಘ ಇತ್ತಂದ್ರೆ ಸಂಘದಿಂದ ಏನಾಗ್ತಾರೆ, ಹಿರಿದಾದ ಅಜ್ಜಿಯನ್ನು ಸವಿದಂತೆ ಸದೃಢ ಸನ್ನಿಗೆ ಬಂದು ಶಾಸ್ತ್ರ ಪುರಾಣ ಪ್ರವಚನ ಕೇಳಿ ಧನ್ಯರಾಗ್ತಾ ಇದ್ರು. ಇಲ್ಲಿ ದುಷ್ಟರ ಸಂಘದ ಮೂಲಕ ಏನಾದ್ರಿ, ದುಷ್ಟರ ಸಂಘ ಮಾಡಿ ಅದರಿಂದ ಕೆಟ್ಟ ದಾರಿಯನ್ನು ಸಾಗಿ ಗುರುಗಳಿಂದ ಶಾಪ ಪಡೆದುಕೊಂಡು ನರಕ ಲೋಕಕ್ಕೆ ಹಾಳಾಗಿ ಹೋಗ್ಬಿಟ್ರು. ಆದ್ದರಿಂದ ಇದು ಮುಂದೆ ಏನು ಹೇಳಿದ್ರು, ಮುಂದಿನವ್ರಿಗೆ ಇದು ಪಾಠ ಆಗಲಿ, ಮನೆಯೊಳಗೆ ಹೇಳಿ ಸಾಯೋಣ ಅಂತ ಮನೆಯೊಳಗಿನವ್ರನ್ನೆಲ್ಲ ಹೇಳಿದರೆ ಮುಂದಿನವರಾದ್ರೂ ನಮ್ಮಂತೆ ಆಗದಿರಲಿ ಎತ್ಕೊಂಡು ಸಾಯುವಾಗ ಇದೊಂದು ಕೂಡ ಒಂದು ಒಳ್ಳೆಯದು. ಸಾಯುವಾಗ ತಮಗೆ ಏನಾಯಿತು, ಮುಂದಿನವ್ರು ಏನು ಮಾಡಬಾರ್ದು ಅನ್ನೋದನ್ನು ಮನೆಯೊಳಗೆ ಹೇಳಿ ತಮ್ಮ ದೇಹವನ್ನು ತ್ಯಾಗ ಮಾಡಿದರು. ಅವರ ಅಂತ್ಯಕ್ರಿಯೆ ಅಗ್ನಿಲೇ ಆಯಿತು, ಮಣ್ಣಲ್ಲೇ ಆಯಿತು, ಯಾರು ಬರ್ತಾರೆ? ಹಾಗೆ ನಾಯಿ ನರಿ ತಿಂದು ಹೋಗ್ಬಿಟ್ಟು ದೇವರೇ ಬರಲ್ಲ. ಅದ ದುಷ್ಟ ಗುಣಗಳು ಬಂದು ಸೇರಿದಂದ್ರೆ ಏನು ಮಾಡ್ತಂದ್ರೆ ಗಿಡದೊಳಗೆ ಹುಟ್ಟಿರ್ತಕ್ಕಂಥ ಹುಳುಗಳು ಗಿಡವನ್ನೇ ಹಾಳು ಮಾಡಿದಂತೆ ದುಷ್ಟ ಸಂಘ ದುಷ್ಟ ಗುಣಗಳು ನಮ್ಮ ದೇಹದಲ್ಲಿ ಬಂದವರು ಅಕಸ್ಮಾತ್ ವಾಸ ಮಾಡಿದ್ರು ಅಂದ್ರೆ ನಮ್ಮನ್ನೇ ನಾಶ ಮಾಡ್ತಾ ಇದ್ದಾವೆ. ಅದಕ್ಕಾಗಿ ಎಲ್ಲಿಯಾದರೂ ಸಜ್ಜನ ಅಂತಕ್ಕಂಥವ್ರು ಇದ್ರಂದ್ರೆ ಸಜ್ಜನರ ವಿರೋಧವನ್ನು ಯಾರೂ ಕೂಡ ಮಾಡಬಾರ್ದು. ಒಂದು ವೇಳೆ ಮಾಡಲಿಕ್ಕೆ ಹೋದರೆ ಆಗತಕ್ಕಂಥ ಗತಿ ಏನು ಅನ್ನೋದನ್ನು ಇಲ್ಲಿ ಸ್ಪಷ್ಟವಾಗಿ ಕೊಟ್ಟರೆ ಜಗತ್ತಿನಲ್ಲಿ ಯಾರು ಕೂಡ ಮಹಾತ್ಮರಿಗೆ, ಶರಣರಿಗೆ, ಸಂತರಿಗೆ, ಪತಿವ್ರತ ಸ್ತ್ರೀಯರಿಗೆ, ಗೋವುಗಳಿಗೆ, ಬಾಲಕರಿಗೆ, ಬ್ರಾಹ್ಮಣರಿಗೆ, ಜಂಗಮರಿಗೆ ಯಾರು ಕೂಡ ಕಷ್ಟ ಕೊಡ್ಕೊಡುದು. ಅಷ್ಟೆಲ್ಲ ಯಾವ ಪ್ರಾಣಿಗೂ ಕೊಡಬಾರ್ದು, ಯಾವ ಪ್ರಾಣಿ ಕಷ್ಟ ಕೊಡಬಾರ್ದು. ಇರೋ ಪರ್ಯಂತ ಎಲ್ಲರಿಗೂ ಒಳ್ಳೇದು ಮಾಡ್ತಕ್ಕಂಥ ಬರಬೇಕು. ಎಲ್ಲರಿಗೂ ಒಳ್ಳೇದು ಮಾಡಿದ್ರೆ ತನಗೆ ಭೂಮಿಯೊಳಗೆ ಬೇವಿನ ಮರ ಹಾಕಲ್ದ ಮಾವಿನ ಮರ ಬೀಜ ಹಾಕಿದ್ರೆ ಮಾವಿನ ಹಣ್ಣು ತಿನ್ನಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಆಗ್ತದೆ ಇರಿದ್ರೆ ಬೇವಿನ ಬೀಜ ಹಾಕಿ ಬೇವಿನ ಬೀಜ ಶೇಖರಣೆ ಮಾಡಿಬಿಡ್ತಾರೆ. ಹಾಗೆ ಮುಂದಿನ ಕೆಟ್ಟ ಪರಿಣಾಮದ ಫಲ ಉಣ್ಣೋದಕ್ಕೋಸ್ಕರವಾಗಿ ಒಳ್ಳೆಯದನ್ನೇ ಮಾಡ್ಬಾರ್ದು. ಕೆಟ್ಟದ್ದು ಯಾವ ಕಾಲಕ್ಕೂ ಕೆಟ್ಟದ್ದು ಮನುಷ್ಯ ಮಾಡಬಾರ್ದು. ಮಾಡಿದ್ರೆ ಅವಶ್ಯವಾಗಿ ಏನಾಗ್ತದೆ ನರಕಕ್ಕೆ ತ್ರಿವಿಧ ಮೂರು ಕೂಡ ನರಕಕ್ಕೆ ದಾರಿ ಅನ್ನುವಾಗ ಸೀದಾ ಕರೆದುಕೊಂಡು ನರಕಕ್ಕೆ ಹೋದ. ಆದ್ದರಿಂದ ಕೆಟ್ಟವರ ಸ್ವತಃ ಕೆಟ್ಟವರಾಗಬಾರ್ದು, ಕೆಟ್ಟವರ ಸಂಘ ಮಾಡಬಾರ್ದು, ಕೆಟ್ಟ ಗುಣಗಳು ಇರಬಾರ್ದು. ಅಕಸ್ಮಾತ್ ಇರುತ್ತವೆ ಅನ್ನೋದನ್ನು ಅವರವ್ರ ಹೃದಯ ಸಾಕ್ಷಿ, ಅವರ ಮನುಷ್ಯ ಟೆಸ್ಟರ್ದಂತೆ. ಅಕಸ್ಮಾತ್ ಯಾರಿಗಾದರೂ ಕೆಟ್ಟ ಗುಣಗಳು ಅವ ಅಂದ್ರೆ ಅವರು ಸೀದಾ ಏನು ಮಾಡ್ಕ್ರಿ ಎಲ್ಲ ಕೆಟ್ಟ ಗುಣಗಳನ್ನು ಅವಶ್ಯವಾಗಿ ಬಿಡಬೇಕು. ಒಂದು ವೇಳೆ ಇಷ್ಟು ಕೇಳಿ ಕೂಡ ಒಂದು ವೇಳೆ ಬಿಡಲಿಲ್ಲ ಅಂದ್ರೆ ಏನು ಹೇಳ್ರಿ ಶ್ರೀಕೃಷ್ಣ ಭಗವಂತ ನರಕಕ್ಕೆ ಮೂರು ಕೂಡ ದಾರಿ ಸೀದಾ ದಾರಿ ಏನಿದ್ರು ಇಲ್ಲಿ ಸ್ಪಷ್ಟ ಹೇಳಿದ್ರು. ತ್ರಿವಿಧ ನರಕ ಛೇದಂ ದ್ವಾರಂ ನಾಶನ ಆತ್ಮ ನಾಶ ಮಾಡಲಿಕ್ಕೆ ಕಾರಣ ಅಥವಾ ಕಾಮ ಕ್ರೋಧ ಸ್ವತಃ ಲೋಭ ತಸ್ಮಾದೇ ತತ್ರ ತ್ಯಜಿತೀವಿ. ಅದನ್ನು ನೀವು ಮೂರು ಬಿಡಬೇಕಂತ ಹೇಳಿದ್ರು. ಯಾರಿಗೆ ಬಿಡೋದು ಆಗೋದಿಲ್ಲ, ಯಾರು ಅದನ್ನು ಹಿಡ್ಕೊಂಡಿರ್ತಾರೆ ಅವರು ಅವಶ್ಯವಾಗಿ ನಾಶ ಆಗ್ತಾರೆ. ತಮ್ಮ ನಾಶವನ್ನು ತಾವೇ ಮಾಡ್ಕೊತಾರೆ. ತಮ್ಮ ಗೋರಿಯನ್ನು ತಾವೇ ತೊಡ್ಕೊಂಡು ಒಳಭಾಗ ಕೂತ್ಕೊಂಡು ಮೇಲ್ಭಾಗ ಮಣ್ಣು ಜಕ್ಕೊಂಡಂತೆ ಆಗ್ತದೆ. ಅದಕ್ಕೆ ಹಾಗಾಗಬಾರ್ದು ಅಂದ್ರೆ ಒಳ್ಳೆಯ ಗುಣದಿಂದಿರಬೇಕು, ಒಳ್ಳೆಯವರಾಗಿರಬೇಕು, ಸಜ್ಜನರ ಸಂಘ ಮಾಡಬೇಕು, ಸತ್ಸಂಗ ಮಾಡಬೇಕು. ಸತ್ಸಂಗ ಸಂಜಾಯಿತೆ ಜ್ಞಾನ, ಸತ್ಸಂಗ ಜ್ಞಾನ ಪ್ರಾಪ್ತಿ ಆಗ್ತದೆ. ಜ್ಞಾನಾದಿವತ್ತು ಕೈವಲ್ಯಂ ನಾಣ್ಯ ಪಂಥಾನ ವಿದ್ಯತೆ, ಜ್ಞಾನದಿಂದ ಮೋಕ್ಷ ಪ್ರಾಪ್ತಿ ಆಗ್ತದೆ. ಅಲ್ಲಿ ಬೇರೆ ಮಾರ್ಗ ಯಾವುದ್ರದ್ದು ಆಗೋದಿಲ್ಲ. ಜ್ಞಾನ ವಿನಃ ಮೋಕ್ಷ ಸಿದ್ಧತೆ, ಜ್ಞಾನ ಇರಿದ್ರೆ ಮೋಕ್ಷ ಅಂತ ಸಿದ್ಧಿ ಆಗೋದಿಲ್ಲ. ಮೋಕ್ಷಕ್ಕೆ ಅವಶ್ಯವಾಗಿ ಜ್ಞಾನ ಬೇಕು. ಅದರಿಂದ ಬ್ರಹ್ಮಜ್ಞಾನ ಪಡೆದು ಒಂದು ಗುಣ ಶಾಪ್ ಕೊಟ್ಟಿರಲ್ಲ, ಮತ್ತು ಗುಣ ಶಾಪ್ ಕೊಟ್ಟದ್ರೆ ಏನು ಮಾಡಿದ್ರಿ ಅಲ್ಲಿ ಅವರು ಇಬ್ಬರು ಹೇಳಿ ದೇಹ ತ್ಯಾಗ ಮಾಡಿದ್ರು.
ಅಣ್ಣಾ ಸಾಹೇಬ್ ಇರ್ತಕ್ಕಂಥವು ಏನು ಮಾಡಿದ್ರು, ಕೊನೆಯ ಪರ್ಯಂತ ಎಲ್ಲ ಹೋಲಿದ್ರೆ ಎಷ್ಟಿರ್ತಕ್ಕಂಥ ಸಾವಿರಾರು ಎಕರೆ ಜಮೀನೆಲ್ಲ ಹೋಗಿಬಿಡ್ತ್ರಿ. ಮನೆ ಹಾಳಾಗಿಬಿಡ್ತು, ಮಕ್ಕಳು ಸತ್ತೋಗಿರು, ಹೆಂಡತಿ ಸತ್ತೋಗ್ಬಿಟ್ರು, ಅಡಿಗೆ ಮಾಡೋರು ತನಗೆ ಅಡಿಗೆ ಮಾಡೋದು ಶ್ರೀಮಂತಿಗೆ ಇರ್ತಲ್ಲ, ಮನೆಗಳು ಮಾಳು ಕಾಳುಗಳೆಲ್ಲ ಇದ್ರು, ಎಲ್ಲರೂ ಹೋಗ್ಬಿಟ್ರು. ಎಲ್ಲರೂ ಹೋದರು. ನಾವು ಒಂದು ದಿವಸ ನಮ್ಮಲ್ಲಿ ನಮ್ಮ ಶರಣಮ್ಮ ತಾಯಿಯವರು ಮದರಕಂಡಿ ಒಳಗೆ ಅವ್ರು ಏನು ಮಾಡಿದ್ರು ಒಂದು ನಮ್ಮಲ್ಲಿ ಮಠದೊಳಗೆ ಎಸ್ ಸರ್ ಅಂತಕ್ಕಂಥ ಒಂದು ನಾಯಿದ್ದು, ಒಂದು 2 ನಾಯಿದ್ದು, ಒಂದು ಎಸ್ ಸರಿ ಒಂದು ಚೆನ್ನಮ್ಮ ಅಂತಿದ್ದು. ಅದು ಹುಚ್ಚನಾಯಿ ಕಡಿದ್ರು ಒಂದು ಸಲ, ಹುಚ್ಚನಾಯಿ ಕಡಿದ್ರು. ಹುಚ್ಚನಾಯಿ ಕಡಿದಾಗ ಏನಂತಂದ್ರೆ ಒಬ್ಬರ ಏನೊಂದು ಹೆಸರು ಧರೆಪ್ಪ ಅಂತೇಳಿ ಒಬ್ಬರು ಇದ್ರು, ಧರೆಪ್ಪ ಅಂತೇಳಿ ಗಡಿಗೆ ಬಂದಿರೋರು, ಅವ್ರು ಬಿಲ್ಲಾಡಿದವರು. ಅವ್ರೇನು ನಮ್ಮ ಅಮ್ಮ ಅವ್ರ ಮುಂದೆ ಹೇಳಿದ್ರು, ಈ ನಾಯಿ ಹುಚ್ಚನಾಯಿ ಕಳೆದ್ರಿ ಅಪ್ಪ, ನಾಯಿ ಕಳೆದ್ರೆ ಧರೆನ ಹುಚ್ಚನಾಯಿ ಕಡ್ತೀವಿ ಅಂತ ಹೇಳಿದ್ರು ಅವರು. ಅಮ್ಮ ನಾನು 10 ಬೀಜ ಅದಾವ, ಒಂದು ಬೀಜ, ಆ ಬೀಜವನ್ನು ತೆಗೆದು ಹಾಕಿದ್ರೆ ಬೆಲ್ಲದೊಳಗೆ ಆ ನಾಯಿ ತಿಂತಂದ್ರೆ ಹುಚ್ಚು ಹಿಡಿದಿಲ್ಲ, ಆರಾಮಾಗ್ತದೆ ರೀತಿ ಅಂತ. ಮುಂದೆ ಏನಾಯ್ತಾನ, ಆಯಿತು ತೊಗೊಳ್ರಿ ಕೊಟ್ಟರು. ಆ ಬೀಜ ತಯಾರು ಮಾಡಿಸಿ ನಮ್ಮ ಶರಣಮ್ಮವರು ನಾಯಿಗೆ ಹಾಕ್ಸಿದ್ರು. ನಾಯಿ ಹಾಕಿದಂತ ಒಂದು ನಾಯಿ ಬಿಡ್ತ್ರಿ, ಅದು ತಿಂತ್ರಿ. ಇನ್ನೊಂದು ನಾಯಿ ವಾಸ ನೋಡಿ ತಿನ್ನಲಿಲ್ಲ, ಅದು ಬಿಟ್ಬಿಡ್ತದೆ. ನಮ್ಮ ನೀವು ಯಾರು ಹೆಣ್ಮಕ್ಳು ಇರ್ತಿರಲ್ಲ ಸ್ವಲ್ಪ ಲಕ್ಷ ಕೊಡೋದಿಲ್ಲ. ನಮ್ಮ ಶರಣಮ್ಮವ್ರು ಹೆಣ್ಮಕ್ಳು, ಅವರು ನೀವು ಹೆಣ್ಮಕ್ಳು ಇದ್ದೀರಿ, ಅತಿ ಕಾಳಜಿ ಮಾಡೋಕೆ ಹೋಗ್ಬೇಡ್ರಿ. ನೀವು ಇತ್ತಾಗ ಒಂದು ಸ್ವಲ್ಪ ಅಂತ ವಿಚಾರ ಬಂದಿಟ್ಟು ಕಡಿಮೆ ಮಾಡ್ತಿರ್ತಾರೆ, ಅನಿಸಿದ್ದು ಮಾಡ್ತಾರೆ. ನೀವು ಗಂಡು ಮಕ್ಕಳು ಸ್ವಲ್ಪ ವಿಚಾರ ಮಾಡ್ತಿರ್ತೀರಿ, ಚಲೋ ಇರ್ತೀರಿ, ಆದರೂ ನೀವು ಲಕ್ಷ ಕೊಡಿ. ಅವ್ರು ಏನು ಮಾಡಿರಿ, ಒಂದು ನಾಯಿ ತಿನ್ನಲಿಲ್ಲಪ್ಪ, ವಿಷ ಅಂತ ಗುರುತದು. ಅದು ವಿಷ ಅಂದ್ರೆ ವಿಷದಿಂದನೇ ವಿಷ ಓದ್ಕೊಂತ ಹುಚ್ಚು ಹೋಗ್ತಿತ್ತು. ಖರೆ ವಾಸು ಅದು ಸುಮಾರು ಎಷ್ಟು ತಿನ್ನಲಿಲ್ಲ. ನಮ್ಮ ಶರಣಮ್ಮವ್ರು ಕಾಳಜಿ ಮಾಡಿ ಅವ್ರು ಹೇಗಂದ್ರೆ ಅವ್ರ ಭಾಷೆಯಲ್ಲಿ ಹೇಳ್ತೀವಿ, ಹೆಣ್ಮಕ್ಳ ನಮ್ಮ ಅವ್ರ ಭಾಷೆಯಲ್ಲಿ ಹೇಳ್ತೀವಿ, ತಾಯಿ ಸುಡ್ಲಿ ಹೋದ ತಿನ್ನಲಿಲ್ಲ, ತಿಂದ್ರೆ ಉಳಿತಿತ್ತು, ಏನು ಮಾಡೋದು ದೈವ ಅಂತಂದು ಹಾಳಾಳಿ ಮಾಡ್ಕೊಂಡು ಅದು ನಾನು ಅರ್ಧ ಬೀಸ ಅಂತ ಹೇಳಿದ್ರು. ಅರ್ಧ ಬೀಸ ನಾಯಿ ತಿಂತದು, ಇದೊಂದು ಅರ್ಧ ಅದಕ್ಕೆ ಚಲೋ ಅಲ್ಲವ, ಇದೊಂದು ಅರ್ಧ ಅದಕ್ಕೆ ಹಾಕಿರಿ. ನೇಮೆ ಎಷ್ಟಿತ್ತು ರೀ? ಅರ್ಧ ಬೀಜ ಹಾಕೋದು. ನಮ್ಮ ಅವ್ರ ಕಾಳಜಿ ಅಂತಂದ್ರೆ ಅದೊಂದು ಅರ್ಧ ಬೀಜ ಅದಕ್ಕೆ ಹಾಕಿರು. ನಾಯಿ 5 ನಿಮಿಷ ಒದ್ದಾಡಿ ಸತ್ತೋಗ್ಬಿಟ್ಟು, ನಾಯಿ ಸತ್ತೋಗ್ಬಿಟ್ಟು. ಶ್ರಾವಣ ಸೋಮವಾರ ನಾಯಿ ಒದ್ದಾಡಿ ಸತ್ತೋಗ್ಬಿಡ್ತು. ಇನ್ನೊಂದು ನಾಯಿ ನೋಡಿ ನಾನು ತಿಂದಿದ್ನಂದ್ರೆ ನನ್ನ ಗತಿಗೆ ಹಾಕಿದ್ದು ಬಿಟ್ಟು ಚಲೋ ತಂದು ಅದು ನೋಡ್ಕೋತ ನಿಂತು ಪಾಪ ತ್ರಾಸು ಮಾಡ್ಕೊಂಡು ನಾಯಿ ಸತ್ತಂತ ಅದು ಬೇಜಾರು ಮಾಡ್ಕೊಂಡು ಅದು ನೋಡ್ಕೋತ ಕೂತು ಅದು ನಾಯಿಯನ್ನು ತೆಗೆದುಕೊಂಡು ಹೋಗಿ ಆ ಕಡೆ ಒಂದು ಕಳ್ಳಿ ಸಾಲ ನಮ್ಮ ಗುಂಡೂಸರು ತಿಳಿ ಆಗಿ ಅವ್ರ ಕಡೆ ಕಳಿಸಾಯಿತು. ಅದು ತೆಗೆದುಕೊಂಡು ಹೋಗಿ ನಾವು ಅಲ್ಲಿ ಇಟ್ಟು ನಾಯಿನ ಮುಂದೆ ಏನಂತಂದ್ರೆ ಅದು ನೋಡ್ತಾನ, ಅದು ಚಲೋ ಭಾಳ ನಾಯ್ತು, ಭಾಳ ಚಲೋ ಇತ್ತು. ಅದು ನೋಡ್ತಾ ನಿಂತ್ಕೊಂಡಿರೋ, ನೋಡ್ತಾ ನಿಂತ ನಂತರ ಮುಂದೆ ಏನಂತ ಒಂದು 5 ನಿಮಿಷದೊಳಗೆ ಅದು ಮೈ ಒಳಗಿನ ಉಣ್ಣೆಗಳು ಬರಾಕ್ತಾರೆ. ಈ ಉಣ್ಣೆಗಳು ಹಂಚುಣ್ಣೆ ಥರ ಹಂಚುಣ್ಣೆ, ಹಾಲುಣ್ಣೆ ಏನು ನೋಡಿ ಎಲ್ಲ ಒಂದೊಂದು ಹರ್ಕೊಂಡು ಬಿಟ್ಟು ಹೊರಗೆ ನೋಡಿದ್ರಿ. ಹೊರಗೆ ಎಲ್ಲ ಒಂದೊಂದು ಹೋಲಿಕತ್ತು ಹೊರ್ಕೊಂಡು ಹೊರಟು ದೇಹದೊಳಗಿನ ರಕ್ತ ಇಲ್ಲಿ ತನಕ ಐತೆ ನೋಡೋದಕ್ಕೆ ಗಟ್ಟಿ ಇರ್ತದ, ಅದೆಲ್ಲ ಗಟ್ಟಿ ಆಗತ್ತೆ. ಈಗ ಎಲ್ಲಿ ತನಕ ತೆಳಗಿತ್ತು ಅಲ್ಲಿ ತನಕ ನಿಂತಿದ್ದು ಅಷ್ಟೇ ಅಲ್ಲ. ಈ ಸದ್ಯ ಒಳಗೆ ವಿಷ, ದೇಹದಲ್ಲಿ ವಿಷ ಇಲ್ಲ, ಎಲ್ಲ ಅವಾಗ ಅನುಕೂಲ ಆಗ್ತಕ್ಕ ಇದ್ದು. ಅನುಕೂಲ ತಪ್ಪಿದ್ರೆ ಸಮಯ ಹೋದ್ರೆ ಸರಿ ಅವರು ಎಲ್ಲರೂ ಸರಿ ಬರ್ಬೋದು. ಅದಕ್ಕೆ ಏನಂತಂದ್ರೆ ಹೊತ್ತು ಓದಿತ್ತು ಎತ್ತಿರಿ ಮಾಡ್ತಾ ಹೇಳ್ತಾರೆ, ದೇಹತ್ಯಾಗ ಎತ್ತಿರಿ ಅಂತ ಹೇಳ್ತಾರೆ, ಮುಗಿತಾರೆ. ತನ್ನವ್ರಿಲ್ಲ ನನ್ನವ್ರು ಏನೂ ಮುಗಿದು ಆ ಸತ್ತಿರ್ತಕ್ಕಂಥ ಆಯಿ ಒಳಗೆ ಇರ್ತಕ್ಕಂಥ ಎಲ್ಲ ಉಣ್ಣೆಗಳು, ಹಂಚುಣ್ಣೆಗಳು, ಹಾಲು ಎಲ್ಲ ಇಳಿದು ಹೋಗ್ಬಿಟ್ಟು ಅದರಂತೆ ಎಲ್ಲ ಅನುಕೂಲ ಇದ್ದಾಗ ನನ್ನವರು ತನ್ನವರು ಹಾಗೆ ಹೇಳ್ತಕ್ಕಂಥ ಎಲ್ಲ ಇರ್ತಾರೆ. ಸಮಯ ಬಂದಾಗ ಸರಿವರೆಲ್ಲರೂ. ಉದಾಹರಣೆ ಕೊರೋನಾ ಬಂದಾಗ ಯಾರು ಪ್ರೇಮ ಅಂತ ನೆನಪು ಮಾಡ್ಕೊಡ್ರಿ. ಯಾರು ಪ್ರೇಮ ಇಲ್ಲ. ಅದಕ್ಕೆ ಗುರುಗಳ ಸ್ಮರಣೆ ಮಾಡಿರಿ, ಪ್ರತಿಯೊಬ್ಬರು ಗುರುಗಳ ಧ್ಯಾನ ಮಾಡಿರಿ, ದೇವ್ರ ಸ್ಮರಣೆ ಮಾಡಿರಿ. ನಿಮ್ಮ ಸಮಯ ಬಂದಾಗ ಅನುಕೂಲ ಆಗ್ತದೆ. ಒಬ್ರಿಗೊಬ್ರು ಪ್ರೇಮ ಇರ್ರಿ, ಬೇಡ ತನ್ನ ಮನೆ ಬಿಟ್ಟು ಇಲ್ಲಿ ಹೋಗೋದು ಅಂಥದ್ದೆಲ್ಲ. ಎಲ್ಲ ಪ್ರೇಮ ಇರ್ರಿ. ಕರೆ ರಕ್ಷಣೆ ಮಾಡ್ತಕ್ಕಂಥ ಸದ್ಗುಣಗಳನ್ನು ರಕ್ಷಣೆ ಮಾಡ್ತಕ್ಕಂಥ ದೇವರನ್ನ ನಂಬ್ರಿ, ಚೆನ್ನಾಗಿ ಆಗ್ತಕ್ಕಂಥ ಆಗುತ್ತೆ, ಒಳ್ಳೆಯದು. ಬಂಧುಗಳಾದವರು ಬಂದುಂಡು ಹೋಗುವರು, ಬಂಧನ ಕಳೆಯಲೇರಿರು, ಬಂಧನ ಸದ್ಗುರುವಿಂದ ಕೆಡಗಿಸ್ತಾರೆ. ಸೌದ್ಯ ಹೇಳ್ತಾರೆ, ಬಂಧುಗಳಿರ್ತಕ್ಕಂಥ ಈ ಕಾರ್ಯಕ್ರಮ ಆ ಕಾರ್ಯಕ್ರಮ ಏನೋ ಆಯಿತು ಅಂದ್ರೆ ಅದು ಗುರುಸದ ಕಾರ್ಯಕ್ರಮ ಇರ್ತಲ್ಲ ಅಲ್ಲ, ಅವೆಲ್ಲ ಬಂಧುಗಳಾದವರು ಬಂದುಂಡು ಹೋಗುವರು, ಬಂಧನ ಕಳೆಯಲೇರು. ನಮ್ಮ ಜನನ ಮರಣ ಅಂತಕ್ಕಂಥ ಬಂಧನ ಕಳೆಯಲಿಕ್ಕೆ ಸಾಧ್ಯವಿಲ್ಲಪ್ಪ. ಅವರು
ಬಂಧನ ಸದೃಢದಿಂದ ಕೆಳಗೆ ಸರ್ವಂತೆ ಬಂಧನ ಸದೃಢ ನಾಶ ಮಾಡ್ತಾ ಹೊರತಾಗಿ ನಮ್ಮ ಮೋಕ್ಷ ಹೇಳ್ತಕ್ಕಂಥವ್ರು ಸಂಸಾರಿಕ ಅಣ್ಣ ತಮ್ಮ ಬಂಧುಗಳಿಂದ ಮೋಕ್ಷ ನಮ್ಗೆ ಪ್ರಾಪ್ತಿ ಆಗೋದಿಲ್ಲ. ಅನೇಕ ಜನಗಳು ಮನುಷ್ಯರಿಗೆ ಅನೇಕ ಹುಟ್ಟಿದಾಗ ಒಮ್ಮೆ ತಾಯಿ ಶಿಖರ, ತಂದೆ ಶಿಖರ, ಅಣ್ಣ ತಮ್ಮ ಶಿಖರ, ಅಣ್ಣ ಶಿಖರ, ಬಂಧು ತಮ್ಮ ಶಿಖರ, ಪತ್ನಿ ಶಿಖರ, ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ಜನ್ಮ ಎಲ್ಲ ಶಿಖರ ರೀ. ಹಂಗೆ ಗಿರ್ರ ಅಂತ ತಿರುಗಾಡಿ 84 ಲಕ್ಷ ಅಡ್ಡಾಡ್ದಾಗಿತ್ತವ್ರು ಅಷ್ಟು ಯೋನಿಗಳಲ್ಲಿ ಮೋಕ್ಷ ಪಡೆದೀವಿ. ಯಾವುದರಿಂದ ಮೋಕ್ಷ ಇಲ್ಲದ ಕೊನೆಗಿರ್ತಕ್ಕಂಥದ್ದು ಕೇವಲ ಗುರುಗಳಿಂದ ಮೋಕ್ಷ ಪ್ರಾಪ್ತಿ ಆಗ್ತದೆ. ದೇವರಿಂದ ನಮಗೆ ಅನುಗ್ರಹ ಆಗ್ತದೆ, ಗುರುಗಳಿಂದ ಮೋಕ್ಷ ಪ್ರಾಪ್ತಿ ಆಗ್ತದೆ. ಆದರೆ ಗಟ್ಟಿಯಾಗಿ ದೇವರನ್ನ ಗಟ್ಟಿಯಾಗಿ ಗುರುವನ್ನು ಒಂದು ಸ್ವಲ್ಪ ಪಕ್ಕ ಹಿಡ್ಕೊಂಡ್ರೆ ಸಾಕು, ಹೊಸ ಅವ್ರ ಕೃಪಾ ಆಶೀರ್ವಾದದಿಂದ ನಾವು ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಇರಬೇಕು, ಮೋಕ್ಷ ಪ್ರಾಪ್ತಿ ಆಗ್ತದೆ. ಅಂಥ ಮೋಕ್ಷನ ನಾವು ಪಡೆಯುವ ಪ್ರಯತ್ನ ಮಾಡಬೇಕು. ಇದರಿಂದ ಅನ್ನ 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 ತನಕ ಅಡ್ಡಾಡಿದ್ರು ತಮ್ಮವರೆಲ್ಲ ಹೋಗ್ಬಿಟ್ರೆ ಎಲ್ಲರೂ ಹೋದರು. ಗೌಡ ಅಡ್ಡಾಡಿ ಇರು ಪ್ರಯತ್ನ ಇತ್ಕೊಂಡು ಮೋಕ್ಷ ನಾಶ ಮಾಡಿ ಹಾಳಾಗಿ ಹೋದ್ರಲ್ಲ. ಅದಕ್ಕಾಗಿ ಇಂಥ ಗುಣಗಳು ಯಾರಲ್ಲಿ ಕೂಡ ಇರಬಾರ್ದು. ಇರಬೇಕಿರಬಾರ್ದು ಹೇಳ್ರಿ, ಗೌಡರ ಗುಣಗಳು ಇರಬೇಕು, ಇರಬಾರ್ದು. ಅದರಿಂದ ಎಲ್ಲರೂ ಕೂಡ ಒಳ್ಳೇದು ಮಾಡಿ ಎಲ್ಲರಿಗೂ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಇರಬೇಕು, ಮೋಕ್ಷ ಪ್ರಾಪ್ತಿ ಆಗಲಿ ಅಂತ ಗುರುವಾಗಿ ಪ್ರಾರ್ಥನೆ ಮಾಡ್ತಾನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಪರಮ ಪೂಜ್ಯರಿರ್ತಕ್ಕಂಥ ಶಿರೋದ್ರಿ ಬ್ರಹ್ಮೇಶ್ವರ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸದ್ಗುರುವರ ದಿವ್ಯ ಪಾದಕಮಲಗಳಲ್ಲಿ ಇವತ್ತಿನ ಶ್ರೀ ಸದ್ಗುರು ಶುದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪದ ಬಂದಕ್ಕಂಥ ಗ್ರಂಥದ 9ನೇ ಭಾಗದ 14ನೇ ದೇಹದ ವಾಗ್ರೂಪ ಪುಷ್ಪಣ ಸದ್ಗುರುವರ ದಿವ್ಯ ಪಾದಕಮಲವನ್ನು ಸಮರ್ಪಿಸಿ ಹಾಗೂ ಪರಮ ಪೂಜ್ಯರ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸದ್ಗುರುವರ ದಿವ್ಯ ಪಾದರುದಲ್ಲಿ ನನ್ನ ಅನಂತ ಕೋಟಿ ಧೀರದಂತ ಪ್ರಣಾಮ ಸಮರ್ಪಿಸಿ ಈ ಶ್ರಾವಣ ಮಾಸದ ಸಾಯಂಕಾಲದ ಕಾರ್ಯಕ್ರಮಕ್ಕೆ ಪ್ರವಚನ ಕಾರ್ಯಕ್ರಮಕ್ಕೆ ಮಂಗಲವಾಣ. ಜೈ ಮಂಗಲಂ ಜೈ ನಮಃ.